ಇವತ್ತಿನ ನನ್ನ ಸಂದೇಶದ ಪೀಠಿಕೆ ದೇವರ ಮಾರ್ಗವನ್ನು ತಿಳಿದುಕೋ. ನೋಯಿಂಗ್ ಗಾಡ್ಸ್ ವೇಸ್, ನೋಯಿಂಗ್ ಗಾಡ್ಸ್ ವೇಸ್, ದೇವರ ಮಾರ್ಗವನ್ನು ತಿಳಿದುಕೊಳ್ಳುವುದು. ಓದೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯ. ನೀವೆಲ್ಲರೂ ನನ್ನ ಜೊತೆ ಇದ್ದೀರಾ? ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಓದೋಣ. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವು, ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ. ಹಲ್ಲೆಲೂಯ, ಆಮೆನ್, ಆಮೆನ್. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ, ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 11 verse 33. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 11 verse 33. ಸಿಕ್ಕಿದ ಆಮೆನ್ ಹೇಳ್ರಿ, ಸಿಕ್ಕಿದ ಆಮೆನ್ ಹೇಳ್ರಿ. ಆಹಾ, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ, ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ, ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಆಮೇಲೆ ಕಡೆಯದಾಗಿ ಇನ್ನೊಂದು ವಾಕ್ಯ ಓದಿ ಮುಂದಕ್ಕೆ ಹೋಗೋಣ. ರೆಡಿ ಇದ್ದೀರಾ? ಧರ್ಮೋಪದೇಶ ಕಾಂಡ ಪುಸ್ತಕ 29 ಬುಕ್ ಆಫ್ ಡ್ಯೂಟನಾಮಿ ಚಾಪ್ಟರ್ 29 verse 29. ರಹಸ್ಯವಾದವುಗಳು ನಮ್ಮ ದೇವರಾದ ಯೆಹೋವನವು, ಆದರೆ ಆತನಿಂದ ಪ್ರಕಟವಾದವುಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯವರ ಪಾಲಾಗಿರುವುದರಿಂದ ನಾವು ಈ ಧರ್ಮಶಾಸ್ತ್ರದ ನಿಯಮಗಳನ್ನು ಅನುಸರಿಸಿ ನಡೆಯಬೇಕಾದ ಹಂಗಿನಲ್ಲಿದ್ದೇವೆ. ಆಮೆನ್. 3 ಕಾರ್ಯಗಳನ್ನು, 3 ವಾಕ್ಯಗಳನ್ನು ನಿಮ್ಮ ಮುಂದೆ ನಾನು ಓದಿದೆ. ಒಂದು ಕಡೆ ಈಗೀಗ ನಾವು ಓದಿದ್ವಿ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ದೇವರ ಮಾರ್ಗ ಅಗಾಧವಾದದ್ದು, ಅಗಮ್ಯವಾದದ್ದು. ಅದನ್ನು ಸ್ಪಷ್ಟವಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳೋ ಪ್ರಕಾರ ಆತನ ಮಾರ್ಗಗಳನ್ನು ಕಂಡುಹಿಡಿಯುವುದಕ್ಕೆ ಎಷ್ಟು ಅಸಾಧ್ಯ ಅಂತ. ಒಂದು ಕಡೆ ಅಸಾಧ್ಯ ಅಂತ ಹೇಳ್ತಾರೆ, ಒಂದು ಕಡೆ ಭಾಳ ಉನ್ನತವಾಗಿದೆ ಅಂತ ಹೇಳ್ತಾರೆ. ಕೆಲವೊಮ್ಮೆ ನಮಗೆ ಇದು ಏನು ಅರ್ಥ ಆಗದೆ ಇದ್ದಾಗ ಏನಪ್ಪ ಇದ್ರ ಗುಟ್ಟು ಅಂತ. ಅದಕ್ಕೆ ನಾನು 3ನೇ ವಾಕ್ಯ ಓದಿಸ್ದೆ. ರಹಸ್ಯವಾದವುಗಳೆಲ್ಲವೂ ಅದು ದೇವರಾದ ಯೆಹೋವನವು. ಸಮಟೈಮ್ಸ್ ಸಮ್ ಮಿಸ್ಟ್ರೀಸ್ ಆರ್ ದೇರ್. ಕೆಲವೊಂದು ರಹಸ್ಯಗಳು ನಮಗೆ ಗೊತ್ತಾಗಲ್ಲ. ಎಲ್ಲದಕ್ಕೂ ನಾವು ಹುಡುಕಿ ಕಂಡುಕೊಳ್ಳಲಿಕ್ಕೆ ಆಗೋದೂ ಇಲ್ಲ. ಇವತ್ತು ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11:33 ಪ್ರಕಾರ ಅದರ ಗ್ರೀಕ್ ಪದ, ಗ್ರೀಕ್ ಭಾಷೆಯ ಮೂಲ ಪದದಲ್ಲಿ, ಮೂಲ ವಾಕ್ಯದಲ್ಲಿ ಸ್ವಲ್ಪ ಗಮನಿಸಿದ್ರೆ ದೇವರ ಹೆಜ್ಜೆಯ ಗುರುತುಗಳನ್ನು ಯಾರಿಗೂ ಕಂಡುಹಿಡಿಯಕ್ಕಾಗಲ್ಲ ಎಂಬುದು ಅರ್ಥ ಬರುತ್ತೆ. ದೇವರ ಹೆಜ್ಜೆಯ ಗುರುತುಗಳನ್ನು ಯಾರಿಗೂ ಕಂಡುಹಿಡಿಯಕ್ಕೆ ಆಗೋದಿಲ್ಲ ಎಂಬುದು. ಇವತ್ತು ನಾನು ನಿಮ್ಮ ಬಳಿಯಲ್ಲಿ ಕೇಳ್ತೇನೆ, ಎಷ್ಟು ಜನರಿಗೆ ದೇವರ ಮಾರ್ಗದಲ್ಲಿ ನಡೆಯಬೇಕೆಂಬ ಆಸಕ್ತಿ ಇದೆ? ಅಂಥವ್ರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಅಂಥವ್ರು ಮಾತ್ರ ಆಮೇನ್ ಹೇಳ್ರಿ. ಎಷ್ಟೇ ಕಷ್ಟ ಬರಲಿ,
ಎಷ್ಟೇ ಹೋರಾಟ ಬರಲಿ, ಎಷ್ಟೇ ನಿಂದೆಗಳು ಬರಲಿ, ಅಪಮಾನಗಳು ಬರಲಿ, ನಂಬದವರು ಕೈ ಬಿಡಲಿ, ಊರವರು ನಮಗೆ ಎದುರಾಗಲಿ, ಯಾರೆಲ್ಲ ನಮ್ಮನ್ನು ಬಿಟ್ಟು ತೊರೆದು ಹೋದರೂ ಪರವಾಗಿಲ್ಲ, ನಾನು ಮಾತ್ರ ದೇವರ ಮಾರ್ಗವನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ನಾನು ಚಲಿಸೋದಿಲ್ಲ, ನನ್ನ ದೇವರ ಮಾರ್ಗದಲ್ಲಿ ನಡಿಬೇಕು ಎಂದು ಆಸಕ್ತಿ ಉಳ್ಳವರು ಮಾತ್ರ ಸೈತಾನನು ಕೇಳತಕ್ಕಂತೆ ಗಟ್ಟಿಯಾಗಿ ಒಂದು ಆಮೆನ್ ಹೇಳುವಂತರಾಗಿರ್ರಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದೇವರ ಮಾರ್ಗದಲ್ಲಿ ನಡೆಯೋದು. ನಾನು ನಿಮಗೆ ಪ್ರಧಾನವಾದ ಒಂದೆರಡು ಕಾರ್ಯಗಳನ್ನು ನಿಮ್ಮ ಚಿಂತೆಗೆ ತರಲಿಕ್ಕೆ ಇಷ್ಟಪಡ್ತೇನೆ. ವಿಮೋಚನೆ ಕಂಡ ಪುಸ್ತಕ ಬುಕ್ ಆಫ್ ಎಕ್ಸಡಸ್ 32ನೇ ಅಧ್ಯಾಯ 7 ಮತ್ತು 8ನೇ ವಚನ. ಈಗಿರಲಾಗಿ ಯೆಹೋವನು ಮೋಶೆಗೆ, ನೀನು ಬೆಟ್ಟದಿಂದ ಇಳಿದು ಹೋಗು, ಐಗುಪ್ತ ದೇಶದಿಂದ ನೀನು ಕರ್ಕೊಂಡು ಬಂದ ನಿನ್ನ ಜನರು ಕೆಟ್ಟು ಹೋದರು, ನಾನು ಅವರಿಗೆ ಆಜ್ಞಾಪಿಸಿದ ಮಾರ್ಗವನ್ನು ಅವರು ಬೇಗನೆ ಬಿಟ್ಟು ಹೋಗಿ ತಮಗೆ ಲೋಹದ ಬಸವನನ್ನು ಮಾಡಿಕೊಂಡು ಅದಕ್ಕೆ ಅಡ್ಡ ಬಿದ್ದು ಯಜ್ಞಗಳನ್ನು ಅರ್ಪಿಸಿ, ಇಸ್ರಾಯೇಲರೇ ನೋಡ್ರಿ, ಇದೇ ನಿಮ್ಮ ಐಗುಪ್ತ ದೇಶ, ಇದೇ ನಿಮ್ಮನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದ ದೇವರು ಎಂದು ಹೇಳಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು. ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ವಾಕ್ಯ, ಇದರ ಹಿನ್ನೆಲೆ ನಮಗೆ ಚೆನ್ನಾಗಿ ಗೊತ್ತಿದೆ. ಇಟ್ ಈಸ್ ಡೇಂಜರಸ್. ಇದು ಬಹಳ ಅಪಾಯಕರವಾದ ಸಂಗತಿ. ನೀವು ಧರ್ಮೋಪದೇಶ ಕಾಂಡ ಪುಸ್ತಕವನ್ನು ಓದುವಾಗ ಅಲ್ಲಿ ಪದೇ ಪದೇ ಧರ್ಮೋಪದೇಶ ಕಾಂಡ ಪುಸ್ತಕ ಅಂದಾಗ ದೇವರು 2ನೇ ನಿಬಂಧನೆಯನ್ನು, ನಿಯಮವನ್ನು ಇಸ್ರಾಯೇಲ್ ಜನರಿಗೆ ಕೊಡುವಂಥ ಪುಸ್ತಕ ಅದು. ಮೊದಲ 5 ಪುಸ್ತಕಗಳು ಪಂಚಗ್ರಂಥ ಅಂತ ನಾವು ಏನು ಹೇಳ್ತೀವೋ, ಪಂಚಗ್ರಂಥ ಅಂತ. ಅದರಲ್ಲಿ ಧರ್ಮೋಪದೇಶ ಕಾಂಡ ಪುಸ್ತಕ ಎನ್ನೋದು 2ನೇ ಆಜ್ಞೆ. ಅದು ಮೊದಲನೇ ಆಜ್ಞೆಯನ್ನು ಸೀನಾಯಿ ಪರ್ವತದಲ್ಲಿ ಮೋಶೆಗೆ ದೇವರು ದಸಾಜ್ಞೆಗಳ ಮೂಲಕ ಮಾತಾಡ್ತಾನೆ. ಅನಂತರ ಮರುಭೂಮಿಯಲ್ಲಿ ಒಂದು ಗುಂಪಿನ ಜನ ದೇವರಿಗೆ ವಿರುದ್ಧವಾಗಿ, ನಾಯಕತ್ವಕ್ಕೆ ವಿರುದ್ಧವಾಗಿ ಗುಣಗುಟ್ಟಿ ಅವರು ಇಲ್ಲೇ ಸತ್ತಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ ಮಾತನ್ನು ದೇವರು ಕೇಳಿಸ್ಕೊಂಡು ಅವರು ಯಾರು ಉಳಿಯದಂತೆ ದೇವರು ಉರಿ ಮಂಡಳಗಳಿಂದ ಅವರನ್ನು ಕೊಂದನು. 20 ವರ್ಷ ಮೇಲ್ಪಟ್ಟಂಥ ಪ್ರಾಯವುಳ್ಳ ಎಲ್ಲರೂ ಮರುಭೂಮಿಯಲ್ಲಿ ಸತ್ತು ಬಿದ್ದು, ದೇವರಿಗೆ ವಿರುದ್ಧವಾಗಿ ಮಾತನಾಡಿದವರು ಎಲ್ಲರೂ ಸತ್ತು ಬಿದ್ದು, 2ನೇ ಒಂದು ಹೊಸ ತಲೆಮಾರನ್ನು ದೇವರು ಎಬ್ಬಿಸ್ತಾ ಇದ್ದಾನೆ. ಇದು ಎಲ್ಲ ಕಾಲದಲ್ಲೂ ನಮಗೊಂದು ನೀತಿ ಪಾಠ. ನಾನು ಸ್ವಲ್ಪ ಚಿಂತೆ ಮಾಡೋಕ್ಕೆ ಆರಂಭಿಸಿದೆ. ನೀವು ನೋಡಿ, ಹೊಸ ವಿಶ್ವಾಸಿಗಳಲ್ಲಿರುವ ಅಷ್ಟು ಆಸಕ್ತಿ ಹಳೆ ವಿಶ್ವಾಸಿಗಳಲ್ಲಿ ಕಾಣೋದಿಲ್ಲ. ಹಳೆ ವಿಶ್ವಾಸಿಗಳಲ್ಲಿ ಹೋಗ್ತಾ 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 ಅವರಿಗೆ ದೇವರ ಸೇವೆ ಆಗಲಿ ಅಥವಾ ದೇವರಾಗಲಿ ಒಂದು ವಾಡಿಕೆ ಥರ, ಒಂದು ರೂಢಿ ಥರ ಮಾಡ್ಕೊಂಡಿರ್ತಾರೆ. ಆದರೆ ಹೊಸದಾಗಿ ಬರುವವರು ನೋಡ್ರಿ, ಅವರು ದಾಹ ಉಳ್ಳವರಾಗಿರ್ತಾರೆ. ದೇವರಿಂದ ಕಲಿಬೇಕು, ಕೇಳಬೇಕು, ತಿಳ್ಕೊಬೇಕು, ಪಡ್ಕೊಬೇಕು ಅಂತ ಆಸಕ್ತಿಯಿಂದ ಬರ್ತಾ ಇರ್ತಾರೆ. ಮೊಂಡರಾದ ಇಸ್ರಾಯೇಲ್ ಜನರು, ಇವರು ಯಾರು ಸಾಧಾರಣವಾದವರಲ್ಲ. ಇವರು ಅದ್ಭುತಗಳನ್ನು ಕಂಡವರು, ಮಹತ್ ಕಾರ್ಯಗಳನ್ನು ಕಂಡವರು. ಇವರು ದಾಸತ್ವದಲ್ಲಿ ಬಿದ್ದಿರುವಾಗ ದೇವರು ಅವರ ಮೊರೆಯನ್ನು ಕೇಳಿದ್ದು ಇವರಿಗೆ ಚೆನ್ನಾಗಿ ಗೊತ್ತು. ಕೆಂಪು ಸಮುದ್ರವನ್ನು ವಿಭಾಗಿಸಿದ್ದು ಇವರ ಕಣ್ಣಿಂದ ಕಂಡಿದ್ದಾರೆ. ಮಾರವನ್ನು ಸಿಹಿಯಾಗಿ ಮಾಡಿದ್ದು ಇವರು ಕಂಡಿದ್ದಾರೆ. ನೀರು ಬೇಕು ಅಂತ ಕೇಳುವಾಗ ಬಂಡೆಯನ್ನು ಸೀಳಿ ದಾಹ
ತೀರಿಸಿದ್ದು ಇವರು ಕಂಡವರಾಗಿದ್ದಾರೆ. ನೈಲ್ ನದಿಯನ್ನ ಅಲ್ಲೆಲೂಯ ರಕ್ತವಾಗಿ ಮಾರ್ಪಡಿಸಿದನ್ನ ಕಂಡವರಾಗಿದ್ದಾರೆ. ಐಗುಪ್ತದ ದೇಶವನ್ನ 10 ವಿಧವಾದಂಥ ಬಾಧೆಗಳಿಂದ ಬಾಧಿಸಿದನ್ನ ಇವರು ಕಂಡವರಾಗಿದ್ದಾರೆ. ದೇವರಿಗೆ ಇವರು ಎಲ್ಲ ಪರಿಚಯ ಇದೆ. ಆದರೂ ಇವರ ಸ್ವಭಾವದಲ್ಲಿ ಇವರಿಗೆ ವ್ಯತ್ಯಾಸ ಬರಲಿಲ್ಲ, ಇವರ ನಡತೆಯಲ್ಲಿ ವ್ಯತ್ಯಾಸ ಬರಲಿಲ್ಲ, ಇವರು ಗುಣಗುಟ್ಟುವ ಸ್ವಭಾವ ಬಿಡಲೇ ಇಲ್ಲ. ಇದರಿಂದ ರೋಸಿ ಹೋದ ದೇವರು ಅವರನ್ನು ಮರುಭೂಮಿಯಲ್ಲಿ ನಾಶ ಮಾಡ್ತಾನೆ. ಗಮನಿಸಿ ಪ್ರಿಯರೇ, ಮರುಭೂಮಿಯಲ್ಲಿ ಅವರನ್ನ ನಾಶ ಮಾಡ್ತಾನೆ. ಅಲ್ಲಿಂದ ಮುಂದಕ್ಕೊಂದು ತಲೆಮಾರು ಬರ್ತಾರೆ. ಆ ತಲೆಮಾರಿಗೆ ಈ ಧರ್ಮೋಪದೇಶ ಕಾಂಡದ ಪುಸ್ತಕದ ಮೂಲಕ ದೇವರು ಎಚ್ಚರಿಸ್ತಾನೆ. ನನ್ನ ಜನ ನನ್ನ ಮಾರ್ಗ ಬಿಟ್ಟು ತಪ್ಪಿ ಹೋಗ್ತಾ ಇದ್ದಾರೆ. ಬಿ ಕೇರ್ಫುಲ್, ಡೋಂಟ್ ಗೋ ಔಟ್ ಆಫ್ ದ ವೇ. ನೀವು ಮಾರ್ಗವನ್ನು ಬಿಟ್ಟು ದೂರ ಹೋಗಬೇಡ್ರಿ. ಸ್ಟೇ ಇನ್ ದ ವೇ. ದೇವರ ಮಾರ್ಗದಲ್ಲಿ ನಿಂತ್ಕೊಳ್ರಿ ಅಂತ ಎಷ್ಟು ಹೇಳಿದ್ರು ಈ ಜನರ ಕಿವಿಗೆ ಬೀಳಲಿಲ್ಲ. ಕಳೆದ ವಾರ ನಾನು ಒಂದು ವಾಕ್ಯವನ್ನು ಹೇಳಿದ್ದೆ. ಇವರ ಕಿವಿ ಮಂದವಾಯಿತು, ಇವರ ಕಣ್ಣು ಕುರುಡಾಯಿತು, ಇವರ ಹೃದಯ ಕೊಬ್ಬಿತ್ತು. ಕಾರಣ ಇವರಿಗೆ ದೇವರ ಪ್ರಮಾಣ, ದೇವರ ಮಾರ್ಗ ಇವರಿಗೆ ಬೇಕಾಗಿರಲಿಲ್ಲ. ದೇವರು ಎಚ್ಚರಿಸಿದನು. ನಿಮಗೆ ಗೊತ್ತಾ, ಇಸ್ರಾಯೇಲ್ ಜನರು ಶಾಪಕ್ಕೆ ಗುರಿ ಆಗೋದಕ್ಕೆ ಕಡೆಯದಾಗಿ ದೇವರು ಇವರನ್ನ ಕರ್ಸ್ ಮಾಡ್ತಾನೆ, ಶಪಿಸ್ತಾನೆ. ಈ ಶಾಪಕ್ಕೆ ಕಾರಣವಾದದ್ದು ಇವರ ಮಾರ್ಗವನ್ನು ಬಿಟ್ಟು ಹೋಗಿತ್ತು. ಧರ್ಮೋಪದೇಶ ಕಾಂಡ ಪುಸ್ತಕ, ಬುಕ್ ಆಫ್ ಡ್ಯೂಟನಾಮಿ. ಪ್ಲೀಸ್ ಬೈಬಲ್ ತಂದವರೆಲ್ಲ ತೆಗೆದು ಹೋದ್ರಿ. 9:16 ಡ್ಯೂಟನಾಮಿ 9:16. ನೀವು ನಿಮ್ಮ ದೇವರಾದ ಯೆಹೋವನಿಗೆ ದ್ರೋಹಿಗಳಾಗಿ ಲೋಹದ ಬಸವನನ್ನು ಮಾಡಿಸ್ಕೊಂಡು ಯೆಹೋವ ನಿಮಗೆ ಆಜ್ಞಾಪಿಸಿದ್ದ ಮಾರ್ಗವನ್ನು ಬೇಗನೆ ಬಿಟ್ಟು ಹೋದದ್ದು ನನಗೆ ಕಂಡು ಬಂತು. ಹಲ್ಲೆಲೂಯ. ದೇವರ ಮಾರ್ಗವನ್ನು ಬಿಟ್ಟು ಹೋದರೆ ಸೈತಾನನ ಕಪಿ ಮುಷ್ಟಿಯಲ್ಲಿ ಬೀಳ್ತೀಯ ಎನ್ನೋದರಲ್ಲಿ ಸಂಶಯನೇ ಇಲ್ಲ. ನೋಡ್ರಿ, ಇವತ್ತು ಸ್ತೋತ್ರ ಭಾಳ ಬರಲ್ಲ, ನನಗೆ ಗೊತ್ತಿದೆ. ನಾನು ಇದನ್ನು ಹೇಳುವಾಗಲೇ ನನಗೆ ಗೊತ್ತು. ಕೆಲವರು ಸ್ತೋತ್ರ ಎಲ್ಲ ನುಂಗು ಬಿಡ್ತಾರೆ. ಯಾಕಂದರೆ ಅವರನ್ನು ಟಚ್ ಮಾಡುವ ಕಾರ್ಯಗಳು ಇದರಲ್ಲಿದೆ. ಆಮೇಲೆ ದೇವರು ಪದೇ ಆಜ್ಞೆ ಮಾಡಿದನು, ಸ್ಟೇ ಬ್ಯಾಕ್ ಇನ್ ಮೈ ವೇ. ನನ್ನ ದಾರಿಯಲ್ಲಿ ನಿಲ್ಲು, ನನ್ನ ಮಾರ್ಗ ಬಿಟ್ಟು ಹೋಗಬೇಡ. ಕಿವಿಗೆ ಹಾಕೊಳ್ಳಿಲ್ಲ, ಯಾರ ಮಾತು ಕೇಳಲಿಲ್ಲ. ಕಾರಣ ಏನು? ವಾಟ್ ಈಸ್ ದ ರೀಸನ್? ಇವರ ಹೃದಯ ಕೊಬ್ಬು ಬಂತು. ಐ ಕ್ಯಾನ್ ಡೂ ಮೈ ಸೆಲ್ಫ್. ನಾನೇ ಏನು ಬೇಕಾ ಮಾಡ್ಬೋದು. ನನಗೆ ಬಲ ಇದೆ, ನನಗೆ ಬಿಸ್ನೆಸ್ ಇದೆ, ನನಗೆ ಹಣ ಇದೆ, ನನಗೆ ಹೆಸರು ಇದೆ, ಸ್ಥಾನ ಇದೆ, ಪದವಿ ಇದೆ. ಆದರೆ ಇದೆಲ್ಲ ಕೊಟ್ಟಂತ ದೇವರು ಹೇಳ್ತಾನೆ, ಸ್ಟೇ ಬ್ಯಾಕ್ ಇನ್ ಮೈ ವೇ. ನೀನು ನನ್ನ ಮಾರ್ಗದಲ್ಲಿ ನೀಲು, ಅದನ್ನು ಬಿಟ್ಟು ಹೋಗಬೇಡ ಅಂದರು. ಕೇಳಲಿಲ್ಲ. ಅವರ ಮೇಲೆ ದೇವರ ಶಾಪ ಇಳಿದು ಬಂತು. 2 ಸಮುವೇಲನ ಪುಸ್ತಕ, ಬುಕ್ ಆಫ್ 2 Samuel ಚಾಪ್ಟರ್ 22 ವರ್ಸ್ 22. 22 ದಾವೀದನು ಹೇಳ್ತಾ ಇರೋಂಥ ಮಾತು. ಯೆಹೋವನ ಮಾರ್ಗವನ್ನೇ ಅನುಸರಿಸಿದನಲ್ಲ, ನನ್ನ ದೇವರನ್ನ ಬಿಟ್ಟು ದುಷ್ಟನಾಗಲಿಲ್ವಲ್ಲ. ದಾವೀದನ ಕುರಿತು ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಎಸ್, he did the mistake. ಅವನು ಅನೇಕ ತಪ್ಪುಗಳನ್ನು ಮಾಡಿದ್ದಾನೆ.
ಆದರೆ ಅವನ ಗುರಿ ದೇವರ ಮಾರ್ಗವನ್ನು ಬಿಟ್ಟು ಎಡಕ್ಕೋ ಬಲಕ್ಕೋ ಅವನು ತಿರುಗಲಿಲ್ಲ. Hallelujah. Hallelujah. He has made mistakes at times, but his focus was always to be in the ways of God. ಅವನು ಯಾವಾಗಲೂ ದೇವರ ಮಾರ್ಗದಲ್ಲಿ. ಎಸ್, ಮನುಷ್ಯನಾದರೆ ತಪ್ಪುಗಳು ಮಾಡುವುದು ಸಹಜ, ಎಡುವುದು ಸಹಜ, ಬೀಳೋದು ಸಹಜ. ಆದರೆ ಬಿದ್ದ ಸ್ಥಳದಲ್ಲೇ ಒದ್ದಾಡೋದು ತಪ್ಪು. ಸ್ತೋತ್ರ. ಹಲ್ಲೆಲೂಯಾ. ತಪ್ಪುಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭ ಉಂಟಾಗೋದಿಲ್ಲ. ಅವುಗಳನ್ನು ಬಿಟ್ಟು ಬಿಡುವವನಿಗೆ, ಅವುಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವವನಿಗೆ ದೇವರ ಕರುಣೆ ಲಭಿಸುವಂಥದ್ದಾಗಿರುತ್ತದೆ. ದಾವೀದನಿಗೆ ಚೆನ್ನಾಗಿ ಗೊತ್ತು. ಹಲ್ಲೆಲೂಯಾ. ಅವನು ಹೇಳ್ತಾನೆ, ಕೀರ್ತನೆ 51ನೇ ಕೀರ್ತನೆ ರಚಿಸುವಾಗ ಹೇಳ್ತಾನೆ, ನನ್ನ ಮುಂದೆ ಪಾಪವು ನನ್ನ ಮುಂದೆ ಇದೆ, ನನ್ನ ಪಕ್ಕ ಇದೆ, ನನ್ನ ಸುತ್ತಲೂ ಇದೆ. ನಾನು ನಿನ್ನ ಕಣ್ಣಿಗೆ ತಪ್ಪಿಸ್ಕೊಂಡು ಎಲ್ಲಿಗೋಗ್ಲಿ? ಆಮೇಲೆ he made a mistake. ಅವನು ತಪ್ಪು ಮಾಡ್ದ, ಆದ್ರೆ ಅವನು ದೇವರ ಮಾರ್ಗ ಬಿಟ್ಟು ಹೋಗ್ಲಿಲ್ಲ. He stayed back. ಅವನ ಫೋಕಸ್ ದೇವರ ಮಾರ್ಗವಾಗಿತ್ತು. ಇವತ್ತು ಹಗಲೊತ್ತಿನಲ್ಲಿ ನಮ್ಮಲ್ಲಿ ಅನೇಕರು ಸಣ್ಣ ಪುಟ್ಟ ತಪ್ಪುಗಳು ಜೀವನದಲ್ಲಿ ಬರುತ್ತೆ, ಕೊರತೆಗಳು ಬರುತ್ತೆ. ಇಲ್ಲ ಅಂದವ್ರು ಮಾತ್ರ ಆಮೇಲೆ ಹೇಳ್ರಿ. ಸಣ್ಣ ಪುಟ್ಟ ಕೊರತೆಗಳು ಇದೆ ಅನ್ನೋರು ಮಾತ್ರ ಆಮೇಲೆ ಹೇಳ್ರಿ. ಆಮೇಲೆ ಆದರೆ ಈ ಕೊರತೆಗಳು ಯಾವುದು ನನ್ನನ್ನು ದೇವರ ಮಾರ್ಗದಿಂದ ಸೆಳೆಯೋಕ್ಕಾಗಲ್ಲ. ನನ್ನ ಫೋಕಸ್, ನನ್ನ ಗುರಿ ನನ್ನ ದೇವರ ಮಾರ್ಗವಾಗಿರುತ್ತದೆ. Hallelujah. Hallelujah. I am talking about the knowing God's ways. ನಾನು ಮಾತನಾಡ್ತಾ ಇರೋದು ನಿನ್ನ ದೇವರ ಮಾರ್ಗವನ್ನು ತಿಳಿದುಕೊಳ್ಳುವ ವಿಷಯವಾಗಿ. ಗುರಿ ಅದಾಗಿರಲಿ. ದೇವರ ಮಾರ್ಗ ಬಿಟ್ಟು ಎಡಕ್ಕೋ ಬಲಕ್ಕೋ ನಾನು ತಿರುಗೋದಿಲ್ಲ. ಬೇಡ, ನನಗೆ ಅಂತ ಸಹವಾಸ ಬೇಡ, ಅಂತ ಹಣ ಬೇಡ, ಅಂತ ಸ್ಥಾನ ನನಗೆ ಬೇಡ, ಅಂತ ಹೆಸರು ನನಗೆ ಬೇಡ. ನನ್ನ ದೇವರ ಮಾರ್ಗದಲ್ಲಿ ನಡೀತೀನಿ ಅನ್ನೋರು, ಅದಕ್ಕೆ ಬದ್ಧರಾಗಿರೋರು ಮಾತ್ರ ಹೇಳ್ರಿ. ಅದಕ್ಕೆಂತ ಬೆಲೆ ತೆತ್ತಬೇಕಾದ್ರೂ ನಾನು ರೆಡಿ ಅಂತ ಹೇಳ್ರಿ. ದೇವರ ಮುಂದೆ ಒಂದು ಒಡಂಬಡಿಕೆ ಮಾಡ್ರಿ. ಯೇಸುವೇ, ಏನೇ ಬರಲಿ, ಎಷ್ಟೇ ಹೋರಾಟ ಬರಲಿ, ನಿನ್ನ ಮಾರ್ಗ ಬಿಟ್ಟು ಹೋಗೋದಿಲ್ಲ. ದಾವೀದನು ಹೇಳ್ತಾನೆ, ಯೆಹೋವನ ಮಾರ್ಗವನ್ನು ಅನುಸರಿಸಿದನಲ್ಲ, ನನ್ನ ದೇವರನ್ನ ಬಿಟ್ಟು ನಾನು ದುಷ್ಟನಾಗಲಿಲ್ವಲ್ಲ. ದುಷ್ಟನಾಗಲಿಲ್ವಲ್ಲ. ಒಂದು ಅರಸರುಗಳ ಪುಸ್ತಕ 3:14, ಫಸ್ಟ್ ಕಿಂಗ್ಸ್ ಚಾಪ್ಟರ್ 3 ವರ್ಸ್ 14, 3:14. ನೀನು ನಿನ್ನ ತಂದೆಯಾದ ದಾವೀದನಂತೆ ನನ್ನ ಮಾರ್ಗದಲ್ಲಿ ನಡೆದು. ನೋಡಿದ್ರ, ಮುಂದಿನ ತಲೆಮಾರಿಗೆ ದೇವರು ಹೇಳ್ತಾ ಇದ್ದಾನೆ, ಸೊಲೊಮೋನ ಬಳಿಯಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಿನ್ನಪ್ಪ ದಾವೀದನು ಅವನು ನನ್ನ ಮಾರ್ಗವನ್ನು ಅನುಸರಿಸಿದನಲ್ಲ, ಅವನು ನನ್ನನ್ನು ಬಿಟ್ಟು ದುಷ್ಟನಾಗಲಿಲ್ಲ. ದೇವರ ವಾಕ್ಯ ಹೇಳುತ್ತೆ, ನೀನು ನಿನ್ನ ತಂದೆಯಾದ ದಾವೀದನಂತೆ ನನ್ನ ಮಾರ್ಗದಲ್ಲಿ ನಡೆದು ನನ್ನ ಆಜ್ಞಾ ವಿಧಿಗಳನ್ನು ಕೈಗೊಳ್ಳುವುದಾದರೆ ನಿನ್ನ ಆಯುಸ್ಸನ್ನು ಹೆಚ್ಚಿಸುವೆನು ಅಂದನು. ದೇವರ ಮಾರ್ಗದಲ್ಲಿ ನಡೆಯುವವರ ಆಯುಸ್ಸು ದೊಡ್ಡದಾಗಿರುತ್ತೆ. ನಿನ್ನ ಕುರಿತು ದೇವರಿಗೆ ದೀರ್ಘ ಆಯುಸ್ಸಿನ ಪದ್ಧತಿ ಇದೆ, ಪ್ಲಾನ್ ಇದೆ. ಕಮ್ ಆನ್, ಯಾರಾದ್ರೂ ಇದರ ಒಳಗಡೆ ಇದ್ರೆ ಅರ್ಥ ಮಾಡ್ಕೊಳ್ರಿ. ಅಪ್ಪ
ದೇವರ ಮಾರ್ಗದಲ್ಲಿ ನಡೆದಿದ್ದರಿಂದ ಅವನ ತಲೆಮಾರಿಗೆ ದೇವರು ಹೇಳ್ತಾ ಇದ್ದಾನೆ, ನಿನ್ನ ತಂದೆ ದೇವರ ಮಾರ್ಗದಲ್ಲಿ ನಡೆದಿರುವುದರ ಮೂಲಕ ಅವನನ್ನು ಅನುಸರಿಸ್ದ. ನೀನು ಅದೇ ರೀತಿ ನಡೆದ್ರೆ ಇದರ ಒಳಗಡೆ ಇರುವಂಥ ಯುವ ತಲೆಮಾರುಗಳನ್ನು ನೋಡಿ ನಾನು ಹೇಳ್ತೇನೆ, ನಿನ್ನ ತಂದೆ ತಾಯಿಗಳು ಅವರು ಹೊಟ್ಟೆ ಬಟ್ಟೆ ಕಷ್ಟ ಬಿದ್ದು ದೈವ ಭಯದಲ್ಲಿ, ಪ್ರಾರ್ಥನೆಯಲ್ಲಿ, ಉಪವಾಸದಲ್ಲಿ, ದೈವ ಪ್ರಮಾಣದಲ್ಲಿ ನಿಂತಿದ್ದರಿಂದ ಇವತ್ತು ನೀನು ಸುಖದ ಸುಪ್ಪತ್ತಿಗೆಯಲ್ಲಿ ಆಶೀರ್ವಾದವನ್ನು ಅನುಭವಿಸ್ತಾ ಇದೀಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಇವತ್ತು ನಾನಿಲ್ಲಿ ಒಂದು ಬೋಧಕನಾಗಿ ನಿಲ್ಲಕ್ಕೆ ಕಾರಣ ನನ್ನ ತಂದೆ ತಾಯಿಗಳು ಅವರು ಸುರಿಸಿದ ಕಣ್ಣು ನೀರು, ಅವರು ಮಾಡಿದ ಪ್ರಾರ್ಥನೆ, ಅವರು ನನಗೆ ಹಾಕ್ಕೊಟ್ಟಂಥ ಮಾರ್ಗ. ಹಣ ಸಂಪಾದನೆ ಮಾಡಂಗಿದ್ದಿದ್ರೆ ಲೋಕದಲ್ಲಿ ಯಾವುದಾದ್ರೂ ಕೆಲಸದ ವಿಷಯವಾಗಿ ಮಾತಾಡ್ತಾ ಇದ್ರು. ಅವರು ಹೇಳಿದ ಒಂದೇ ಮಾತು, ನಮಗೆ ಲೋಕ ಬೇಡ, ಲೋಕದ ಸುಖ ಸೌಕರ್ಯ ಬೇಡ, ನೀನೊಬ್ಬ ದೇವರ ಮಗನಾಗಿ ದೇವರ ಮಾರ್ಗದಲ್ಲಿ ನಡಿ, ದೇವರ ಮಾರ್ಗದಲ್ಲಿ ನಡಿ. ಅದರ ಆಶೀರ್ವಾದ ಇವತ್ತು ನಾವು ಕಾಣ್ತಾ ಇದ್ದೇವೆ. ಅದರಿಂದಲೇ ನಾನು ಧೈರ್ಯವಾಗಿ ಆವಾಗ ಹೇಳ್ತಾನೆ ಇರ್ತೀನಿ, 120 ವರ್ಷ ನನ್ನ ಆಯುಸ್ಸು 120 ವರ್ಷ ಇರುತ್ತೆ ಅನ್ನೋ ಧೈರ್ಯವಾಗಿ ನಾವು ಹೇಳೋದಕ್ಕೆ ಕಾರಣ ಏನಂದರೆ, ಈ ಮಾರ್ಗದಲ್ಲಿ ನಡೆದವನಿಗೆ ಅಲ್ಪ ಆಯುಸ್ಸಲ್ಲ, ಅವನಿಗೆ ದೀರ್ಘಾಯುಸ್ಸಿರುವಂಥದ್ದಾಗಿರುತ್ತೆ. ದೀರ್ಘಾಯುಸ್ಸು ಬೇಕು ಎನ್ನುವವರು ಅವನ ಮಾರ್ಗವನ್ನು ಕಂಡುಕೊಳ್ಳ್ರಿ. ಅಡ್ಡದಾರಿ ಶಾರ್ಟ್ ಕಟ್ಟಿಗೆ ಯಾವಾಗಲೂ ಶಾರ್ಟ್ ಲೈಫೇ. ತಿರ್ಗಾ ಹೇಳ್ತೇನೆ, ಶಾರ್ಟ್ ಕಟ್ಟಿಗೆ ಯಾವಾಗಲೂ ಶಾರ್ಟ್ ಲೈಫ್. ಹಲ್ಲೆಲೂಯ. ದೇವರ ಮಾರ್ಗ ನಿನಗೊಂದು ಪಕ್ಷ ಅರ್ಥ ಆಗದೇ ಇರಬಹುದು. ಅವನ ಮಾರ್ಗ ನಿನ್ನ ಮಾರ್ಗವಲ್ಲ, ನಿನ್ನ ಮಾರ್ಗ ಅವನ ಮಾರ್ಗವೂ ಅಲ್ಲ. ನಿನ್ನ ಮಾರ್ಗಕ್ಕಿಂತ ಅವನ ಮಾರ್ಗ ಬಹಳ ಉನ್ನತವಾಗಿರೋದ್ರಿಂದ ಅದನ್ನು ಅಳೆಯೋದಕ್ಕೆ, ಅದನ್ನು ಕಲಿಯೋದಕ್ಕೆ, ಅದನ್ನು ಕಂಡುಹಿಡಿಯೋದಕ್ಕೆ ನಿನಗೆ ಅಸಾಧ್ಯವಾಗಿರಬಹುದು. ನೀನು ಸುಮ್ಮನೆ ತೆಪ್ಪಿಗೆ ಅರ್ಥವಾಗಲಿಲ್ಲ ಆದರೂ ಆ ಮಾರ್ಗದಲ್ಲೇ ನಡೆ, ಆ ಮಾರ್ಗದಲ್ಲೇ ನಡೆ. ಅವನ ಆಜ್ಞಾ ವಿಧಿಗಳನ್ನು ಕೈಗೊಳ್ಳು. ಹಾಗೆ ಕೈಗೊಳ್ಳುವುದಾದ್ರೆ ನಿನಗೆ ದೀರ್ಘಾಯುಸ್ಸುಂಟಾಗುತ್ತೆ. ನಿನ್ನ ಆಯುಸ್ಸು ಹೆಚ್ಚಾಗಬೇಕಾ? You just walk in the ways of God. ದೇವರ ಮಾರ್ಗದಲ್ಲಿ ನಡೆ. ಆದರೆ ನಮಗಿರುವ ತೊಂದರೆ, ನಮ್ಮಲ್ಲಿರುವಂಥ ಸಮಸ್ಯೆ, ನಾವು ದೇವರ ಮಾರ್ಗವನ್ನು ಕಂಡುಹಿಡಿಯಲು ಪ್ರಯತ್ನಿಸಿ ನಮ್ಮ ಬುದ್ಧಿಯ ಪ್ರಮಾಣದಲ್ಲಿ ಲೆಕ್ಕಾಚಾರ ಹಾಕ್ತೀವಿ. ನಾವು ದೇವರ ಮಾರ್ಗವನ್ನು ಕಂಡುಹಿಡಿಯೋದು ನಮ್ಮ ಬುದ್ಧಿ ಪ್ರಮಾಣದಲ್ಲಿ, ಅವನವನಿಗೆ ತೋಚಿದ ಮಾರ್ಗದಲ್ಲಿ ರೀತಿಯಲ್ಲಿ ದೇವರ ಮಾರ್ಗವನ್ನು ಕಂಡುಹಿಡಿತಾನೆ. ಸ್ತೋತ್ರ. ಆದರೆ ನಾನು ಈ ವಾಕ್ಯಗಳನ್ನು ಹೇಳುವಾಗ ಗಮನದಲ್ಲಿಟ್ಕೊಳ್ರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11:33 ನಾವು ಓದಿದ್ವಿ, ಅವನ ಮಾರ್ಗಗಳನ್ನು ಕಂಡುಹಿಡಿಯುವುದಕ್ಕೆ ಅದು ಎಷ್ಟೋ ಅಸಾಧ್ಯ, ಅಗಾಧವಾಗಿದೆ. ಕಂಡುಹಿಡಿಯೋಕ್ಕೆ ಅಸಾಧ್ಯ, ಕಂಡುಹಿಡಿಯೋದಕ್ಕೆ ಅಸಾಧ್ಯ. ಆಮೇಲೆ ಹಾಗಾದ್ರೆ ಈ ಮಾರ್ಗ ಎಲ್ಲಿದೆ? ಹಾಗಾದ್ರೆ ಏನು ಪಾಸ್ಟ್ರೆ ಮಾರ್ಗ ಕಂಡುಹಿಡ್ಕೋ ಅಂತೀರಾ, ಕಂಡುಹಿಡಿಯೋಕ್ಕಾಗಲ್ಲ ಅಂತೀರಾ? ಕೀರ್ತನೆಗಳು 77 ನಿಮಗಾಗಿ ನಾನೊಂದು ವಾಕ್ಯ ತರ್ತೀನಿ. ಕೀರ್ತನೆ 77:19 ಹೇಳುತ್ತೆ, ನೀನು ಸಮುದ್ರದಲ್ಲಿ ಮಾರ್ಗ ಮಾಡಿದಿ, ಮಹಾ ಜಲರಾಶಿಗಳನ್ನು ದಾಟಿದಿ, ನಿನ್ನ ಹೆಜ್ಜೆಯ ಗುರುತು ಕಾಣಲಿಲ್ಲ. ನೀನು ಸಮುದ್ರದಲ್ಲಿ ಮಾರ್ಗ ಮಾಡಿದಿ. ಸಮುದ್ರದಲ್ಲಿ ದೇವರು ಮಾರ್ಗ ಮಾಡಿದ್ದೇನೆ. ನೀವು ಭೂಮಿಯಲ್ಲಿ ಇತ್ಕೊಂಡು ನೋಡಿದ್ರೆ ನಿಮ್ಗೆ ಎಲ್ಲಿ ಕಾಣುತ್ತೆ?
ಮಹಾ ಜಲರಾಶಿಗಳನ್ನ ನೀನು ದಾಟಿ ಹೋಗ್ತೀಯ, ನಿನ್ನ ಹೆಜ್ಜೆಯ ಗುರುತು ಕಾಣೋದೇ ಇಲ್ಲ. ದೇವರ ಮಾರ್ಗ. ನಾವೆಲ್ಲಾದರೂ ನಡೆದು ಹೋದರೆ ಆ ಹೆಜ್ಜೆ ಗುರುತಿರುತ್ತಲ್ಲ. ಮಳೆ ಬಂದು ನಿಂತ ಮೇಲೆ ನಡೆದ್ರೆ ಹೆಜ್ಜೆ ಗುರುತಿರುತ್ತೆ, ಮರಳ ಮೇಲೆ ನಡೆದ್ರೆ ಹೆಜ್ಜೆ ಗುರುತಿರುತ್ತೆ. ನೀರಿನಲ್ಲಿ ನಡೆದವ್ರು ಎಷ್ಟು ಜನ ಇದ್ದೀರಾ? ನೀರಲ್ಲಿ ಈಜಿದವ್ರು ಎಷ್ಟು ಜನ ಇದ್ದೀರಾ? ಈಜಿದ್ದೀರಾ? ಕೆಲವೊಮ್ಮೆ ನಾನು ನಡೆದಿದ್ದೀನಿ, ಒಂದು ಹೆಜ್ಜೆ ಗುರುತು ನಮಗೆ ಕಾಣಲಿಲ್ಲ. ದೇವರ ಹೆಜ್ಜೆ ಮಾರ್ಗ ಸಮುದ್ರದಲ್ಲಿ ಇಟ್ಟಿದ್ದಾನಂತೆ. ಓ, ನಿಮ್ಗೆ ಅರ್ಥ ಆಗಲಿಲ್ಲ, ನಿಮ್ಗೆ ಅರ್ಥ ಆಗಲಿಲ್ಲ. ಆಮೇಲೆ ನೀನು ಸಮುದ್ರದಲ್ಲಿ ಮಾರ್ಗ ಮಾಡಿದಿ. ನಾವು ನೋಡುವಾಗ ದೊಡ್ಡ ಸಮುದ್ರ, ದೇವರು ನೋಡುವಾಗ ಹೇಳ್ತಾನೆ, ಈ ಸಮುದ್ರದ ಈ ಮಾರ್ಗದಲ್ಲಿ ನಾನು ನಿನಗಾಗಿ ಮಾರ್ಗ ಸಿದ್ಧ ಮಾಡಿದ್ದೇನೆ. ನೀನು ಹೇಳ್ತೀಯ ನಿನಗೆ ಅಸಾಧ್ಯ, ನನಗೇನು ಕಾಣ್ತಾ ಇಲ್ಲ, ನನಗೇನು ಗೊತ್ತಾಗ್ತಾ ಇಲ್ಲ, ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ, ಏನು ಮಾಡಬೇಕಂತ ಗೊತ್ತಿಲ್ಲ, ಕೇವಲ ಸಮುದ್ರ ಥರ ಕಾಣ್ತಾ ಇದೆ, ಇದರಲ್ಲಿ ನಾನು ಮಾರ್ಗ ಎಲ್ಲಿ ಕಂಡುಹಿಡೀಲಿ? ದೇವರು ಹೇಳ್ತಾನೆ, ಈ ಸಮುದ್ರದಲ್ಲೂ ನಾನು ಮಾರ್ಗ ಮಾಡಿದ್ದೀನಿ. ಅಂದರೆ ನಿನ್ನ ಜೀವನದಲ್ಲಿ ನಾನು ನಿನಗಾಗಿ ಮಾರ್ಗಗಳನ್ನು ಸಿದ್ಧ ಮಾಡಿದ್ದೇನೆ ಎಂಬುದಾದರ ಅರ್ಥ. ಅರ್ಥ ಆಗಲಿಲ್ಲ, ಅರ್ಥ ಆಗಲಿಲ್ಲ, ಕೆಲವರಿಗೆ ಅರ್ಥ ಆಗಲಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಮೈ ವೇಸ್ ಥ್ರೂ ದಟ್ ಓಷನ್. ನನ್ನ ಮಾರ್ಗವು ಆ ಸಮುದ್ರದ ಒಳಗಡೆ ಇದೆ. ದೇವರಾತ್ಮ ನನಗೆ ಹೇಳಿದನು, ನನ್ನ ಜನರಿಗೆ ಹೇಳು, ಕೆಲವೊಂದು ಕಾರ್ಯಗಳು ನಿಮಗೆ ಅಸಾಧ್ಯವೆಂದು ತೋರುತ್ತೆ, ಆದರೆ ದೇವರು ಹೇಳ್ತಾನೆ, ಸಮುದ್ರದ ಒಳಗೆ ನಾನು ನಿನಗೆ ದಾರಿ ಮಾಡಿದ್ದೀನಿ, ಸಮುದ್ರದ ಒಳಗೆ ನಾನು ನಿನಗೆ ದಾರಿ ಮಾಡಿದ್ದೇನೆ. ಈ ರೀತಿಯಾಗಿ ದೇವರು ನಿನಗಾಗಿ ದಾರಿ ಸಿದ್ಧ ಮಾಡಿದ್ದಾನೆ ಎಂದು ನಂಬಿಕೆ ಉಳ್ಳವರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಅರ್ಥ ಆದವರು ಮಾತ್ರ ಒಂದು ಆಮೇಲೆ ಹೇಳ್ರಿ. ನನ್ನ ಮಾನಸಿಕ ಬುದ್ಧಿಯಲ್ಲಿ, ಮಾನಸಿಕವಾದ ಆ ಚಿಂತೆಯಲ್ಲಿ ನಾನು ನೋಡುವಾಗ ಅವತ್ತಿನ ಪರಿಸ್ಥಿತಿ, ಈಗ ನಾದು ಹೋಗುತ್ತಿರುವಂಥ ಪರಿಸ್ಥಿತಿಯಲ್ಲಿ ಐ ಡೋಂಟ್ ಸಿ ಎನಿವೇರ್ ವೇಸ್, ಮಾರ್ಗ ನಾನು ಕಾಣ್ತಾ ಇಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ವೇ ದೇರ್ ಇಸ್ ನೋ ವೇ, ಐ ವಿಲ್ ಮೇಕ್ ಎ ವೇ ಫಾರ್ ಯು. ನಾನು ನಿನಗೋಸ್ಕರವಾಗಿ ದಾರಿ ಸಿದ್ಧ ಮಾಡುವ ದೇವರಾಗಿದ್ದೇನೆ. ಎಲ್ಲಿ? ಸಮುದ್ರದ ಒಳಗಡೆಯಿಂದನೂ ನಾನು ನಿನಗಾಗಿ ದಾರಿ ಸಿದ್ಧ ಮಾಡೋದಕ್ಕೆ ಶಕ್ತನಾದ ದೇವರು ಎಂದು ನಂಬುವ ದೇವ ಮಕ್ಕಳು ಮಾತ್ರ ಆಮೇಲೆ ಹೇಳ್ರಿ. ಇದಕ್ಕೆ ನಮಗೆ ವಿ ನೀಡ್ ಪೇಷನ್ಸ್. ನಮ್ಗೆ ತಾಳ್ಮೆ ಬೇಕು. ನಾವು ನೋಡೋದು ಸಮುದ್ರ ನೋಡ್ತಿದ್ದಾಗಲೇ ದಾರಿನೇ ಇಲ್ಲ ಅಂತ ಶಬ್ದರಾಗ್ಬಿಡ್ತೀವಿ. ಪ್ರಾಬ್ಲಮ್ ನೋಡ್ತಿದ್ದಾಗಲೇ ಸ್ತೋತ್ರ ಹೇಳೋದು ನಿಲ್ಲಿಸ್ಬಿಡ್ತೀವಿ, ಪ್ರಬೋಧನೆ ಮರ್ತೋಗ್ತೀವಿ, ದೇವರ ಆಲೋಚನೆ ಎಲ್ಲ ಗಾಳಿಗೆ ತೂರು ಬಿಟ್ಬಿಡ್ತೀವಿ. ಸ್ತೋತ್ರ ಇದು ಹೇಳ್ದಾಗಲೇ ಹೋಯ್ತು ಸ್ತೋತ್ರ. ನಮಗೆ ಕಾಣೋದೆಲ್ಲ ಏನು? ಸ್ತೋತ್ರ. ಮಾರ್ಗ ಕಾಣ್ತಾ ಇಲ್ಲ ಅಂದರೆ ಏನು ಮಾಡಕ್ಕೆ ಬರುತ್ತೆ ಹೇಳ್ರಿ? ಉದಾಹರಣೆಗೆ ಎಷ್ಟೊಂದು ವಾಗ್ದಾನ ಇದೆ. ವಾಗ್ದಾನ ಹೆಂಗಪ್ಪ ನೆರವೇರುತ್ತೆ? ಮನಸ್ಸಿಗೂ ನಮ್ಮ ಚಿಂತೆಗೂ ಅಗೋಚರವಾಗಿರುವ ಇಷ್ಟೊಂದು ವಾಗ್ದಾನಗಳು ಹೆಂಗೆ ನೆರವೇರುತ್ತೆ? ನಮಗಂತೂ ಮಾರ್ಗ ಕಾಣ್ತಾ ಇಲ್ಲ, ನನಗಂತೂ ಕಾಣ್ತಾ ಇಲ್ಲ. ನಿಮ್ಗೆ ಕಂಡ್ರೆ ನನಗೆ ಹೇಳ್ರಿ ನೋಡೋಣ. ಅಲ್ಲೆಲ್ಲೂಯ್ಯ, ನನಗಂತೂ ಕಾಣ್ತಾ ಇಲ್ಲ. ಆದರೆ ನನಗೊಂದು ನಂಬಿಕೆ ಇದೆ, ನನ್ನ ದೇವರ ಮಾರ್ಗ ಈ ನೆಲದಲ್ಲ, ಅವನ ಮಾರ್ಗ ಸಮುದ್ರದಲ್ಲಿದೆ. ಅದು ಯಾರು ಕಾಣ್ತಾ ಇಲ್ಲ, ಯಾರಿಗೂ ಗ್ರಹಿಸಕ್ಕಾಗ್ತಾ ಇಲ್ಲ. ದೇವರ ಮಾರ್ಗ ನಾವು ಕಂಡುಹಿಡಿಬೇಕಾದ್ರೆ ವಿ ನೀಡ್ ಪೇಷನ್ಸ್, ತಾಳ್ಮೆ ಇರಬೇಕು.
ಒಂದು ಪರಿಸ್ಥಿತಿಯನ್ನು ಎದುರಿಸೋಕ ಅವತ್ತಿನ ಪರಿಸ್ಥಿತಿ ನಮಗೆ ಅನುಕೂಲ ಅಲ್ಲ ಅಂತಿದ್ದ ಆಗಲೇ ವಿ ಲೂಸ್ ಅವರ್ ಪೇಷನ್ಸ್, ತಾಳ್ಮೆ ಕಳ್ಕೊಂಡ್ಬಿಡ್ತೀವಿ. ಇಸ್ರಾಯೇಲ್ ಜನರಿಗೆ ಸಂಭವಿಸಿದ್ದು ಅದೇ. They don't have the patience. ಅದಕ್ಕೆ ದೇವರು ಹೇಳ್ತಾರೆ, ದೇವರು ತನ್ನ ಜನರನ್ನ ತನ್ನ ಮರಿಯನ್ನ ರೆಕ್ಕೆಯಲ್ಲಿ ಹಾತುಕೊಳ್ಳುವ ಹಾಗೆ ನಾನು ನಿಮ್ಮನ್ನ ಹತ್ಕೊಂಡೆ ಅಂತ. We need a patience. ಪರಿಸ್ಥಿತಿ ಅಲ್ಲ, ಇವತ್ತು ನಮ್ಮ ಪರಿಸ್ಥಿತಿ ಏನೇ ಆಗಿರಲಿ, ಇಫ್ ಗಾಡ್ ಸೆಡ್ ಇಟ್, ದೇವರು ಹೇಳಿದನ ದೇವರು ನೆರವೇರಿಸೋವರೆಗೂ, ಅದು ಎಷ್ಟೇ ವರ್ಷವಾಗಲಿ, ಎಷ್ಟೇ ತಿಂಗಳುಗಳಾಗಲಿ, ಎಷ್ಟೇ ದಿನಗಳಾಗಲಿ ಕಾದಿರಬೇಕಾದ್ರೆ ಕಾದಿರ್ತೀನಿ. ಕಾರಣ ಅದನ್ನು ಬಿಟ್ಟು ಆಲ್ಟರ್ನೇಟಿವ್ ನಾನು ಬೇರೆ ಒಂದು ಮಾರ್ಗ ಹುಡುಕಕ್ಕೆ ಹೋಗಲ್ಲ. ನಾನು ದೇವರ ಮಾರ್ಗದಲ್ಲಿ ದೃಢವಾಗಿ ನಿಂತಿರ್ತೇನೆ. ಲೋಕದ ಜನರಿಗೆ ಟಕ್ ಅಂತ ಬರೋದೇನು ಗೊತ್ತಾ? ದಾರಿ ಕಾಣಲಿಲ್ಲ ಅಂದರೆ ಇಮ್ಮಿಡಿಯೇಟಾಗಿ ಅವ್ರು ಮಾತಾಡ್ತಾರೆ. ದಾರಿ ಕಾಣಲಿಲ್ಲ ಅಂದರೆ ಏನಾದರೂ ಒಂದು ಇದು ಮಾಡ್ಬಿಟ್ಟು ತೀರ್ಮಾನ ಮಾಡ್ತಾರೆ. ಅದರ ದೇವರ ವಾಕ್ಯ ಹೇಳ್ತದೆ, ನಿನ್ನ ಮಾರ್ಗವು ನನ್ನ ಮಾರ್ಗ ಅಲ್ಲ, ನನ್ನ ಮಾರ್ಗವು ನಿನ್ನ ಮಾರ್ಗಕ್ಕಿಂತ ಉನ್ನತವಾಗಿದೆ. ಇವತ್ತು ನೀವು ಎದುರಿಸುವ ದೊಡ್ಡ ತೊಂದರೆಗಳು, ದೇವರಾತ್ಮ ನನಗೆ ಹೀಗೆ ಹೇಳಕ್ಕೆ ಹೇಳಿದನು, ಇವತ್ತು ನೀವು ಎದುರಿಸುತ್ತಿರುವ ದೊಡ್ಡ ತೊಂದರೆಗಳು ನಾಳೆ ಅದುವೇ ನಿಮ್ಮ ಭವಿಷ್ಯದ ಆಶೀರ್ವಾದವಾಗಿ ದೇವರು ಮಾರ್ಪಡಿಸೋದಕ್ಕೆ ಶಕ್ತನಾಗಿದ್ದಾನೆ ಎಂದು ನಂಬುವ ದೇವ ಜನರು ಮಾತ್ರ ದೇವರನ್ನ ಮಹಿಮೆ ಪಡಿಸ್ರೆ ಗಟ್ಟಿಯಾಗಿ. ಇವತ್ತಿನ ಪ್ರಾಬ್ಲಮ್ ಅಲ್ಪಾವಧಿ, ಇವತ್ತಿನ ತೊಂದರೆಗೆ ಅಧಿಕ ಆಯುಸ್ಸಿಲ್ಲ ಕಣ್ರೆ. ಇವತ್ತು ಬರುವ ಹೋರಾಟ, ಇವತ್ತು ಬರುವ ನಿಂದೆ, ಇವತ್ತಿನ ಕಷ್ಟ, ಇವತ್ತು ನಾನು ಹಾದು ಹೋಗುತ್ತಿರುವ ಕಣ್ಣನೀರು, ಇವತ್ತು ನಾನು ಎದುರಿಸ್ತಾ ಇರೋ ವಿರೋಧ, ಇದು ಯಾವುದು ಬಹಳ ದೂರ ಹೋಗೋದಿಲ್ಲ. ಹಲ್ಲೆಲೂಯಾ. ಇದು ಬಂದಿದ್ದು ಒಳ್ಳೇದಾಯಿತು, ಇದು ನಡೆದಿದ್ದು ಒಳ್ಳೇದಾಯಿತು, ಇದು ಆಗಿದ್ದು ಒಳ್ಳೇದಾಯಿತು. ಕಾರಣ ಅದೇ ಭವಿಷ್ಯವಾಗಿ ದೇವರು ರೂಪಾಂತರ ಮಾಡೋದು. ಹಲ್ಲೆಲೂಯಾ. ನಿಯಮಗಳನ್ನು ತರಲಿ, ನಿಯಮಗಳ ಮೇಲೆ ನಿಯಮಗಳನ್ನು ಬರಮಾಡಲಿ. ನಮಗೊಂದು ಗೊತ್ತು, ದೇವರು ವಾಗ್ದಾನ ಮಾಡಿರೋದಾದ್ರೆ, ಈ ಸಭೆಯ ಮೇಲೆ ದೇವರಿಗೆ ವಾಗ್ದಾನ ಇರೋದಾದ್ರೆ, we still believe in his ways. ದೇವರ ಮಾರ್ಗದಲ್ಲಿ ನಾವು ದೃಢವಾಗಿದ್ದೇವೆ. ಆಮೇಲೆ ಅದೇ ನಮ್ಮ ಭವಿಷ್ಯದ ಆಶೀರ್ವಾದ. And I was praying yesterday, meditating the word of God. ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ದೆ. ದೇವರ ಆತ್ಮನ ಹೇಳಿದನು, ಇವತ್ತಿನ ನಾವು ಕನ್ನಡದಲ್ಲಿ ಹೀಗೆ ಹೇಳ್ತೀವಿ, ಇವತ್ತಿನ ಆತಂಕದ ಕಲ್ಲಿದೆಯಲ್ಲ, ಆ ಕಲ್ಲೇ ನಾಳೆ ನಿಮ್ಮ ಜಯದ ಮೆಟ್ಟಿಲು. ಸೋಲು ಜಯದ ಮೆಟ್ಟಿಲು ಅಂದಂಗೆ ಇವತ್ತು ಏನು ಪ್ರಾಬ್ಲಮ್ ಇದೆಯೋ ಅದೇ ನಾಳೆ ನಿಮ್ಮ ಭವಿಷ್ಯ ರೂಪಿಸುವ ಕಲ್ಲಾಗುತ್ತೆ. ಇವತ್ತು ಯಾವ ಗೋಡೆ ಅಡ್ಡವಾಗಿದೆಯೋ, ಯಾವ ನಿಯಮ ನಿಮಗೆ ಅಡ್ಡವಾಗಿದೆಯೋ, ಯಾವ ಪ್ರಾಬ್ಲಮ್ ನಿಮ್ಮನ್ನು ನೀವು ಎದುರಿಸ್ತಾ ಇದ್ದೀರೋ, ಭವಿಷ್ಯದಲ್ಲಿ ನಾಳೆ ಅದು ನಿಮಗೆ ಆಶೀರ್ವಾದವಾಗಿ ಪರಿಣಮಿಸಲ್ಪಡುತ್ತೆ. ಆ ಸಂದರ್ಭದಲ್ಲಿ ನಿಜವಾಗಿ ದೇವರ ಮಾರ್ಗ ನೀವು ಕಂಡುಕೊಳ್ತೀರಾ. Then you will say, this is God's way. Hallelujah. ಇದು ದೇವರ ಮಾರ್ಗ, ಇದು ದೇವರ ಮಾರ್ಗ. Impossible situations of your life, God says, I have got a way through your impossible. ನಿನಗೆ ಯಾವಾಗ ಅಸಾಧ್ಯ ಅಂತ ಹೇಳ್ತೀಯೋ, ಅಸಾಧ್ಯವಾದಂಥ ಕಾರ್ಯಗಳ ಮಧ್ಯದಲ್ಲಿ, ಅದರ ನಡುವೆ
ನಾನು ನಿನಗಾಗಿ ಮಾರ್ಗವನ್ನು ಸಿದ್ಧ ಮಾಡ್ತೇನೆ. ಎಷ್ಟು ಜನ ಹೇಳ್ತೀರಾ, ನನಗೆ ನನ್ನ ದೇವರ ಮಾರ್ಗವನ್ನು ರುಚಿಸಬೇಕು, ಅದನ್ನು ಅನುಭವಿಸಬೇಕೆನ್ನೋರು? ಸತ್ಯವೇದ ಗ್ರಂಥ ತಂದಿರುವವರು ನನ್ನೊಟ್ಟಿಗೆ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 49:11 ನನ್ನ ಸೃಷ್ಟಿಯ ಬೆಟ್ಟಗಳನ್ನೆಲ್ಲ ಸಮದಾರಿಯನ್ನಾಗಿ ಮಾಡಿ ನನ್ನ ರಾಜಮಾರ್ಗಗಳನ್ನು ಎತ್ತರಿಸುವೆನು. ಹಲ್ಲೆಲೂಯ. ನೀನು ನೋಡುವಾಗ ಇದು ಬೆಟ್ಟ ನಿನ್ನ ಮುಂದೆ, ನೀನು ಹೇಳ್ತೀಯ ನನ್ನ ಮುಂದೆ ಬೆಟ್ಟ ಇದೆ, ನನ್ನ ಮುಂದೆ ಗೋಡೆ ಇದೆ, ನನ್ನ ಮುಂದೆ ಅಡೆತಡೆ ಇದೆ, ನನಗಿದು ಅಸಾಧ್ಯ ಅಂತ. ದೇವರು ಹೇಳ್ತಾನೆ, ಇದೇ ನಿನ್ನ ಮಾರ್ಗ, ಇದೇ ನಿನ್ನ ಮಾರ್ಗ, ಇದೇ ನಿನ್ನ ಮಾರ್ಗ. ಹಲ್ಲೆಲೂಯ. ನಿನ್ನ ಅಸಾಧ್ಯವಾದ ಪರಿಸ್ಥಿತಿಗಳು ನಿನ್ನ ಜೀವನದಲ್ಲಿ ಬರುವಾಗ ದೇವರು ಹೇಳ್ತಾನೆ, ಅದರ ನಡುವೆ ನಾನು ನಿನಗಾಗಿ ಮಾರ್ಗವನ್ನು ಸಿದ್ಧ ಮಾಡ್ತೇನೆ ಅಂತ. ಅರ್ಥ ಮಾಡಿಕೊಳ್ಳುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಹಲ್ಲೆಲೂಯ. ನಿಮ್ಮ ಮುಂದೆ ಇರುವ ಬೆಟ್ಟ ಯಾವುದು? ಆ ಬೆಟ್ಟವನ್ನು ನೋಡಿ ಇವತ್ತು ಪ್ರವಾದನೆ ಹೇಳ್ರಿ, ಏ ಬೆಟ್ಟವೇ ನೀನು ಯಾರು? ಏ ಪ್ರಾಬ್ಲಮ್, ಏ ತೊಂದರೆ, ಏ ಇಕ್ಕಟ್ಟೆ, ಏ ರೋಗವೇ, ಏ ಸಾಲವೇ, ಏ ದಾರಿದ್ರ್ಯವೇ, ಏ ಅನಾನುಕೂಲವೇ, ನೀನು ಬೆಟ್ಟದೋ ಪಾದಿಯಲ್ಲಿ ನಿಂತಿರುವುದಾದರೂ ಯೇಸುವಿನ ನಾಮದಲ್ಲಿ ನಾನಿವತ್ತು ಡಿಕ್ಲೇರ್ ಮಾಡುತ್ತೇನೆ, ನಾನಿವತ್ತು ಘೋಷಿಸುತ್ತೇನೆ. ಯಾರು ನೀನು? ಸರಿ ಬಾಬೇಲೆ, ನಿನ್ನ ಮುಂದೆ ನಿಂತಿರುವ ಈ ಮಹಾಪರ್ವತ ಯಾವುದು? ಯಾವುದು? ನಿನ್ನ ಮುಂದೆ ನಿಂತಿರುವ ಜಕರೀಯನು ಬರೆದ ಪ್ರವಾದನೆ ಗ್ರಂಥ 4:7 ನಾವು ಕಾಣ್ತೇವೆ. ಹಲ್ಲೆಲೂಯ. ನಿನ್ನ ಮುಂದೆ ನಿಂತಿರುವ ಈ ದೊಡ್ಡ ಬೆಟ್ಟ ಯಾವುದು? ಯಾವುದು? ಯಾರು ನೀನು? ಹೂ ಆರ್ ಯು? ಜೆರುಬ್ಬಾಬೆಲನಿಗೆ ದೇವರು ದಯಪಾಲಿಸಿದ ವಾಕ್ಯ, ದೊಡ್ಡ ಬೆಟ್ಟವೇ ನೀನು ಯಾರು? ಇವತ್ತು ಇದರ ಒಳಗಡೆ ಕೆಲವರನ್ನ ನೋಡಿ ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆ, ಆರ್ ಯು ರೆಡಿ ಟು ಡಿಕ್ಲೇರ್? ನೀವು ಘೋಷಿಸೋದು ಕೇಳೋಕೆ ನಿಮಗೆ ಬಾಯಿ ಇದೆಯಾ? ಶಬ್ದ ಇದೆಯಾ? ಶಬ್ದ ಇದೆಯಾ? ಏ ತೊಂದರೆ ನೀನು ಯಾರು? ಏ ಪ್ರಾಬ್ಲಮ್ ನೀನು ಯಾರು? ಕಮ್ ಆನ್, ಕಮ್ ಆನ್. ಜೀವವು ಮರಣವು ನಿನ್ನ ನಾಲಿಗೆಯ ವರ್ಷದಲ್ಲಿದೆ. ಇಸ್ರಾಯೇಲ್ ಜನರು ಗುಣಗುಟ್ಟದನ್ನು ದೇವರು ಕೇಳಿಸ್ಕೊಂಡಿದ್ದಾನೆ. ನೀನು ಡಿಕ್ಲೇರ್ ಮಾಡೋದು ದೇವರು ಕೇಳಿಸ್ಕೊಳ್ಳೋದಿಲ್ವಾ? ನೀನು ಇವತ್ತು ಹೇಳು, ಏ ಸಾಲವೇ, ಏ ಸಾಲದ ಬೆಟ್ಟವೇ, ಏ ರೋಗದ ಬೆಟ್ಟವೇ, ಏ ದಾರಿದ್ರ್ಯದ ಬೆಟ್ಟವೇ, ನೀನು ಯಾರು? ನೆಲ ಸಮವಾಗು ಯೇಸುವಿನ ನಾಮದಲ್ಲಿ. ನೆಲ ಸಮವಾಗು, ನೆಲ ಸಮವಾಗು. ಇದರ ಒಳಗಡೆ ಪರಿಶುದ್ಧಾತ್ಮ ನನಗೆ ನನ್ನ ಪ್ರಾರ್ಥನೆಯ ಕೋಣೆಯಲ್ಲಿ ಹೀಗೆ ಹೇಳಿದನು, ಇದರಲ್ಲಿ ಕೆಲವರು ನಿರಾಶೆಯಲ್ಲಿ, ಚಿಂತೆಯಲ್ಲಿ, ಕೆಲವರು ಶತ್ರುವಿನ ಕಪಿಮುಷ್ಟಿಯಲ್ಲಿ, ಕೆಲವರ ಜೀವನ ಜಿಗುಪ್ಸೆ ಆಗ್ಬಿಟ್ಟಿದೆ. ಮುಂದಕ್ಕೆ ಹೆಂಗೆ ಹೋಗೋದು ಗೊತ್ತಿಲ್ಲ. ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಒಂದು ಸ್ಟೆಪ್ ಮೇಲೆ ಕತ್ತಕ್ಕಾಗಲ್ಲ, ಒಂದು ಹೆಜ್ಜೆ ಮುಂದೆ ಇಡಕ್ಕಾಗ್ತಾ ಇಲ್ಲ. ಎಲ್ಲ ಅಡೆತಡೆಗಳು, ಎಲ್ಲ ಬೆಟ್ಟದ ಪಾದಿಯಲ್ಲಿ ಬಂದು ನಿಲ್ಲುತ್ತೆ. ಏನು ಮಾಡಬೇಕು ಗೊತ್ತಿಲ್ಲ. ಕೆಲವರು ಎಲ್ಲ ಬಿಟ್ಟು ಹೊರಗಡೆ ಬರಬೇಕು ಅಂದ್ರೂ ಬರಕ್ಕಾಗ್ತಾ ಇಲ್ಲ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಿದ್ದಿರುವವರು, ಆತಂಕಕ್ಕೆ ಒಳಗಾಗಿರುವವರು, ನಿರಾಶೆಗೆ ಒಳಗಾಗಿರುವವರು ಇದರ ಒಳಗಡೆ ಇವತ್ತಿದ್ದಾರೆ ಎಂದು ಪರಿಶುದ್ಧಾತ್ಮನು ನನಗೆ ಆಲೋಚನೆ ಕೊಡ್ತಾ ಇದ್ದಾನೆ. ನಿಮ್ಮನ್ನು ಕಂಡು ದೇವರ ವಾಕ್ಯ ಹೇಳ್ತದೆ,
ಅಲ್ಲಲ್ಲಿ ದೇವರ ಆತ್ಮನಲ್ಲಿ ನಾನು ನಿಮಗಾಗಿ ಪ್ರಬೋಧಿಸುತ್ತೇನೆ. ನಿನ್ನ ಮುಂದೆ ನಿಂತಿರುವ ಈ ಬೆಟ್ಟಗಳೆಲ್ಲ ನಿನಗೆ ದಾರಿಯಾಗಿ ನೀನು ಸಂತೋಷಿಸುವಿ, ನೀನು ಆನಂದಿಸುವಿ. ಹಲ್ಲೆಲೂಯಾ. ನಿನ್ನ ಕುಟುಂಬ ನಿರಾಶೆಗೊಳಗಾಗಲ್ಲ, ನಿನ್ನ ಮುಖ ಲಜ್ಜೆಗೀಡಾಗಲ್ಲ, ನೀನು ಆಶಾಭಂಗ ಪಡೋದಿಲ್ಲ, ನಿನ್ನ ಬಿಸ್ನೆಸ್ ಲಾಸ್ ಅಲ್ಲಿ ಎಂಡ್ ಆಗಲ್ಲ. Come on, my God will open the way for you. ಯಾವುದು ಮಾರ್ಗ ನನಗೆ ಗೊತ್ತಿಲ್ಲ. ಕೆಲವರ ಹೃದಯಗಳಲ್ಲಿ ದೇವರು ಮಾತನಾಡ್ತಾ ಇದ್ದಾನೆ. ನಮ್ಮ ಪ್ರಬೋಧನಾತ್ಮದಲ್ಲಿ ನಿಂತಿದ್ದೀನಿ, ಇಲ್ಲಿ ಪ್ರಬೋಧನಾತ್ಮದಲ್ಲಿ ನುಡಿತಾ ಇದ್ದೇನೆ. ನಿನ್ನ ಮುಂದೆ ಒಂದು ದೊಡ್ಡ ಬೆಟ್ಟ ನಿಂತಿದೆ, ದಾರಿ ಇಲ್ಲದಂತಾಗಿದೆ. ಅದ್ರ ದೇವರು ಹೇಳ್ತಾನೆ, ಆ ಬೆಟ್ಟನೇ ನಿನಗೆ ಸಮದಾರಿಯಾಗಿ ನಾನು ಮಾಡ್ತೀನಿ, ಆ ಪ್ರಾಬ್ಲಮ್ಮೇ ನಿನಗೆ ಆಶೀರ್ವಾದವಾಗಿ ಮಾರ್ಪಡಿಸ್ತೇನೆ. ಎಲ್ಲಿ ನಿನ್ನ ತಲೆನೋವಾಗಿದೆಯೋ, ಎಲ್ಲಿ ನಿನಗೆ ಇಕ್ಕಟ್ಟಾಗಿದೆಯೋ, ಅಲ್ಲಿ ನನ್ನ ಮಾರ್ಗವನ್ನು ತೆರೆಯುವ ದಿವಸ. ಒಬ್ಬರು ಮಾತ್ರ ಆಮೇನ್ ಹೇಳ್ರಿ, ಗಟ್ಟಿಯಾಗಿ ಆಮೇನ್ ಹೇಳ್ರಿ. ನೀನಲ್ಲಿ ಆನಂದಿಸುವಿ, ನೀನಲ್ಲಿ ಸಂತೋಷ ಪಡ್ತೀಯ. ಇದಾಗಿದೆ ದೇವರ ಮಾರ್ಗ ಎಂದು ಅವತ್ತು ನೀನು ಅರ್ಥ ಮಾಡ್ಕೊಳ್ತೀಯ. ಜನ ಹೇಳ್ತಾರೆ ಬೆಟ್ಟಗಳನ್ನು ನೋಡಿ ಅಸಾಧ್ಯ, ಇನ್ನು ಜೀವನದಲ್ಲಿ ನೀನು ಹೊರಗಡೆ ಬರೋಕ್ಕಾಗಲ್ಲ, ಮೇಲೆ ನೀನು ತಲೆ ಎತ್ತಕ್ಕಾಗಲ್ಲ, ನಿನ್ನ ಸಾಲ ತೀರಲ್ಲ, ನಿನ್ನ ಬಿಸ್ನೆಸ್ ಉದ್ಧಾರ ಆಗಲ್ಲ. ಕಾರಣ ಅವ್ರು ಕಾಣೋದು ಬೆಟ್ಟ. ದೇವರು ಹೇಳ್ತಾನೆ, ನಿನ್ನ ಮಾರ್ಗ ಅಲ್ಲ ನನ್ನ ಮಾರ್ಗ. ದೇವರು ಹೇಳ್ತಾನೆ, ನಿನ್ನ ಮಾರ್ಗಕ್ಕಿಂತ ನನ್ನ ಮಾರ್ಗ, ನಿನ್ನ ಆಲೋಚನೆಗಿಂತ ನನ್ನ ಆಲೋಚನೆ, ನಿನ್ನ ಪ್ಲ್ಯಾನಿಗಿಂತ ನನ್ನ ಪ್ಲ್ಯಾನು, ನಿನ್ನ ಪದ್ಧತಿಗಿಂತ ನನ್ನ ಪದ್ಧತಿ ಅದು ಉನ್ನತವಾಗಿದೆ. ಕಮ್ ಆನ್ somebody shout hallelujah. ಜನ ಹೇಳ್ತಾರೆ ನಿನಗೆ ಅಸಾಧ್ಯ, ಇವತ್ತು ಹೇಳು ಯೇಸುವಿನ ನಾಮದಲ್ಲಿ ಸಾಧ್ಯ. ಬಾಯಿ ತೆರೆದು ಯಾರಾದರೂ ಶಬ್ದ ತೆಗೆದು ಹೇಳಕ್ಕೆ ಪ್ರಬೋಧನೆ ಮಾಡ್ರಿ. 30 ಸೆಕೆಂಡ್ ನಿಮಗೆ ಕೊಡ್ತೇನೆ. ನಿಮ್ಮ ಮುಂದೆ ಇರುವ ಬೆಟ್ಟ, ನಿಮ್ಮ ಮುಂದೆ ಇರುವಂಥ ಕಷ್ಟ, ನಿಮ್ಮ ಮುಂದೆ ಇರುವ ನಿಂದೆ, ನಿಮ್ಮ ಮುಂದೆ ಇರುವ ಅಪಮಾನ ಇವತ್ತು ಯೇಸುವಿನ ನಾಮದಲ್ಲಿ ಲಯವಾಗ್ತಾ ಇದೆ. ಆ ಬೆಟ್ಟ ಇನ್ನು ಅಲ್ಲಿ ಇಲ್ಲ, ಅಲ್ಲಿ ಸಮದಾರಿ ಆಗ್ತಾ ಇದೆ. ಅಲ್ಲಿ ನಿನಗೆ ಫ್ಯೂಚರ್ ಪ್ರಿಪೇರ್ ಮಾಡ್ತಾ ಇದ್ದಾನೆ. ನಿನ್ನ ಭವಿಷ್ಯ ಅಲ್ಲಿ ಆಶೀರ್ವದಿಸಲ್ಪಡುತ್ತೆ. ನಿನಗೆ ಲಾಸ್ ಆಗೋದಿಲ್ಲ, ನೀನು ಸೋಲೋದಿಲ್ಲ, ನಿನ್ನ ಮುಖ ಲಜ್ಜೆಗೀಡಾಗೋದಿಲ್ಲ, ಆಶಾಭಂಗ ಪಡೋದಿಲ್ಲ. ಇವತ್ತು ಕಾಣುವ ಬೆಟ್ಟ ಅದು ನಿನಗೆ ಸಮದಾರಿಯಾಗಿ. ಎಷ್ಟು ಜನ ನಂಬುತ್ತೀರಾ? ಗಟ್ಟಿಯಾಗಿ ಹೇಳ್ರಿ. ಮಾರ್ಗ ಯಾವಾಗ ವೆನ್ ಯು ಟಾಕ್ ಅಬೌಟ್ ಮೌಂಟನ್, ನೀನು ನೋಡಿದಾಗ ಬೆಟ್ಟ ಅಂತ ನಿನಗೆ ಕಾಣೋದೆಲ್ಲ ಬೆಟ್ಟ. ದೇವರು ಹೇಳ್ತಾನೆ, ಇದು ನಿನ್ನ ಮಾರ್ಗ, ಇದು ನಿನ್ನ ಮಾರ್ಗ. ದೇವ್ರೇ ನನ್ನ ಕಣ್ಣು ಕಾಣೋದೆಲ್ಲ ಬೆಟ್ಟ. ದೇವ್ರು ಹೇಳ್ತಾನೆ, ಅದೇ ನಿನ್ನ ಮಾರ್ಗ, ಅದೇ ನಿನ್ನ ಮಾರ್ಗ, ಅದೇ ನಿನ್ನ ಮಾರ್ಗ, ಅದೇ ನಿನ್ನ ಮಾರ್ಗ. ಇವತ್ತು ಯೇಸುವಿನ ನಾಮದಲ್ಲೇ ಅದನ್ನು ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಮಾಡತಕ್ಕಂತೆ ಯಾವ ಆತಂಕದ ಕಲ್ಲು, ಯಾವುದು ಸ್ಟ್ರಂಬ್ಲಿಂಗ್ ಬ್ಲಾಕ್ ನಿನಗೆ, ಅದೇ ನಿನ್ನ ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ನಿನ್ನ ಮೇಲೆ ಬರತಕ್ಕಂತೆ. ಯಾವ ಬೆಟ್ಟ ನಿನಗೆ ಅಡ್ಡ ಮಾಡ್ತೋ ಆ ಬೆಟ್ಟ ದಾರಿ ಮಾಡೋಗೆ ಸಮದಾರಿ ಆಗತಕ್ಕಂತೆ. ನಂಬಿಕೆ ಉಳ್ಳವರು ಒಂದು 4 ಜನಕ್ಕಾದ್ರೆ ಕೈ ಕೊಟ್ಟು ಹೇಳ್ರಿ, ಈ ಬೆಟ್ಟ ನನಗೆ ಸಮದಾರಿ ಆಗುತ್ತೆ ಅಂತ.
ನೀವು ಕೇಳ್ಬೋದು, ಸಮುದ್ರದಲ್ಲಿ ದಾರಿ ಇರುವಾಗ ದೇವ್ರು ಹೆಂಗ್ ನಡೆಸ್ತಾರೆ ಅಂತ. ನಾನು ಸುಮಾರು ಪ್ರಶ್ನೆಗಳನ್ನು ದೇವ್ರ ಹತ್ರ ಕೇಳಿದೆ. ದೇವ್ರು ಹೇಳಿದ್ರು, ಬೆಟ್ಟಗಳನ್ನು ನಿನಗೆ ಸಮದಾರಿಯನ್ನಾಗಿ ಮಾಡ್ತೀನಿ ಅಂತ. ಅಷ್ಟಿಲ್ದ್ರೆ ದೇವರು ಜೆರುಬ್ಬಾಬೆಲಿಗೆ ದೇವರು ವಾಕ್ಯ ಕೊಡ್ತಾರ, ದೊಡ್ಡ ಬೆಟ್ಟವೇ ನೀನು ಯಾರು, ಜೆರುಬ್ಬಾಬೆಲಿನ ಮುಂದೆ ನೆಲ ಸಮ ಆಗುವಿ. ಇವತ್ತು ಹೇಳ್ರಿ, ಚಂದ್ರಮೌಳಿ ನಿನ್ನ ಮುಂದೆ ಇರೋ ಬೆಟ್ಟ ನೆಲ ಸಮ ಆಗುತ್ತೆ. ಸುಜಾತ ನಿನ್ನ ಮುಂದೆ ಇರೋ ಬೆಟ್ಟ ನೆಲ ಸಮ ಆಗುತ್ತೆ. ಗೌರಮ್ಮ ನಿನ್ನ ಮುಂದೆ ಇರೋ, ಹೇಳ್ರಿ ಹೆಸ್ರು, ನಿಮ್ಮ ಹೆಸ್ರು ಹೇಳ್ರಿ. ರವಿ ನಿನ್ನ ಮುಂದೆ ನಿಂತಿರೋ ಈ ಬೆಟ್ಟ ಯಾವುದು, ಈ ಪ್ರಾಬ್ಲಮ್ ಯಾವುದು, ಈ ತೊಂದರೆ ಯಾವುದು, ಈ ಕಷ್ಟ ಯಾವುದು, ಈ ರೋಗ ಯಾವುದು, ಇದೆಲ್ಲ ನೆಲ ಸಮವಾಗಲೇಬೇಕು, ನೆಲ ಸಮವಾಗಲೇಬೇಕು, ನೆಲ ಸಮವಾಗಲೇಬೇಕು. ಹಲ್ಲೆಲೂಯ. ಕಲಶದ ಕಲ್ಲುಗಳನ್ನು ಅಲ್ಲಲ್ಲಿಯ ಮೆರವಣಿಗೆಯಲ್ಲಿ ನಾವು ಕೋಲಾಹಲದೊಡನೆ ಸಂತೋಷದೊಡನೆ ಮೆರವಣಿಗೆ ಮಾಡುವೆವು. ಇದರ ಮೇಲೆ ದೇವರ ದಯೆ ಇರಲಿ, ದೇವರ ದಯೆ ಇರಲಿ ಎಂಬ ಜನ ಘೋಷಣೆ ಆಗುತ್ತೆ. ನಿನ್ನ ಮೇಲೆ ದೇವರ ದಯೆ ಇರುತ್ತೆ, ದಯೆ ಇರುತ್ತೆ. ಈ ಸಭೆಯ ಮೇಲೆ ದೇವರ ದಯೆ ಇರುತ್ತೆ. ಇದರಲ್ಲಿ ಬರುವ ವಿಶ್ವಾಸಿಗಳ ಮೇಲೆ, ಅವರ ಕುಟುಂಬಗಳ ಮೇಲೆ ದೇವರ ದಯೆ ಇರಲಿ, ದೇವರ ದಯೆ ಇರಲಿ. When you see mountain, ಬೆಟ್ಟ, ದೇವರು ನೋಡಿದಾಗ ನಿನ್ನ ಫ್ಯೂಚರ್, ನಿನ್ನ ಡೆಸ್ಟಿನಿ. ಆಮೇಲೆ ನೀನು ನೋಡಿದಾಗ ಬೆಟ್ಟ ಬೆಟ್ಟ, ದೇವರು ಹೇಳ್ತಾನೆ ಮಾರ್ಗ ಮಾರ್ಗ. ದೇವರೇ ಕಾಣ್ತಾ ಇಲ್ಲ ಬೆಟ್ಟ, ದೇವರು ಹೇಳ್ತಾನೆ ಇದೇ ಮಾರ್ಗ. ಆಮೆನ್, ಹಲ್ಲೆಲೂಯಾ. ಎವ್ರಿ ಪ್ರಾಬ್ಲಮ್ಸ್ ದ ಚರ್ಚ್ ವಿಲ್ ಓವರ್ಕಮ್. ಪ್ರತಿಯೊಂದು ತೊಂದರೆಗಳು, ಇಕ್ಕಟ್ಟುಗಳು ಸಭೆ ಮೆಟ್ಟಿ ನಿಲ್ಲುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ, ಬುಕ್ ಆಫ್ ಐಷಿಯಾ, ಚಾಪ್ಟರ್ 51, 51:10. ಸಮುದ್ರವನ್ನು, ಮಹಾಸಾಗರದ ಜಲರಾಶಿಯನ್ನು ಬತ್ತಿಸಿ ವಿಮುಕ್ತ ಜನರು ಹಾದು ಹೋಗುವುದಕ್ಕೆ ಸಮುದ್ರದ ತಳವನ್ನು ಮಾರ್ಗವಾಗಿ ಮಾಡಿದ ಬಾಹು ನೀನೇ ಹೌದು. ನೋಡ್ರಿ, ಇದುವರೆಗೂ ಸ್ತೋತ್ರ ಹೇಳ್ದೆ ಇರೋರು ಈಗ ಸ್ತೋತ್ರ ಹೇಳ್ತಾ ಇದ್ದೀರಾ. ಈಗ ಹೇಳಿ, ಸಮುದ್ರದಲ್ಲಿ ಮಾರ್ಗನ, ಸಮುದ್ರದಲ್ಲಿ ಹೆಜ್ಜೆ ಗುರುತು ಕಂಡುಹಿಡಿಯಕ್ಕಾಗಲ್ಲ. ಬಟ್ ದೇವ್ರು ಹೇಳ್ತಾನೆ, ಮಹಾಸಾಗರದ ಜಲರಾಶಿಯನ್ನ ನಿನಗಾಗಿ ಬತ್ತಿಸಿ, ನಿನಗೆ ದಾರಿ ಇಲ್ಲ ಅಂತ ಯಾವ ಶತ್ರು ಹೇಳಿದ್ರು, ನೀನು ಘಂಟಾಘೋಷವಾಗಿ ಹೇಳು, ಎಲ್ಲಿ ದಾರಿ ಇಲ್ಲ ಅಂತ ಯಾರು ಹೇಳಿದ್ರು ಅವ್ರ ಮುಂದೆನೆ ದೇವರು ನನಗೆ ದಾರಿ ತರೀತಾರೆ. ಇದು ಎಲ್ರಿಗಿರೋ ಆಲೋಚನೆ ಅಲ್ಲ. ಅವನ ಮಾರ್ಗದಲ್ಲಿ ನಡೆಯೋರು, ಮಾರ್ಗ ತಪ್ಪಿರೋರಿಗುಳ್ಳದಲ್ಲ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ಮಾರ್ಗ ತಪ್ಪಿ ನಡೆದರೆ ಶಾಪ ಇರುತ್ತೆ. ಬಿಕಾಸ್ ಆಫ್ ದೇ ಅವೇ ಫ್ರಮ್ ಗಾಡ್ಸ್ ವೇಸ್, ಗಾಡ್ ಕರ್ಸ್ ದೆಮ್. ದೇವರವ್ರನ್ನ ಶಪಿಸ್ತನು, ದೇವರವ್ರನ್ನ ಶಪಿಸ್ತನು. ಶಾಪಕ್ಕೆ ಗುರಿಯಾದರು. ಆದರೆ ಸ್ವಂತ ಜನ ಏನೆಲ್ಲ ಬಂದರೂ ದೇವರ ಮಾರ್ಗ ಬಿಡದೆ ಇದ್ದಂಥ ಒಂದು ಗುಂಪಿನ ಜನ ಇದ್ದಾರೆ. ದಾವಿದನ ಹಾಗೆ ಏನೆಲ್ಲ ಬಂದರು ದೇವರ ಮಾರ್ಗ ತಪ್ಪಲಿಲ್ಲ. ಅವನು ಒಂದು ಉದಾಹರಣೆ ಹೇಳ್ತೀನಿ. ಸೌಲನು ಯಾವಾಗಲೂ ದಾವಿದನಿಗೆ ವಿರುದ್ಧವಾಗೇ ಇದ್ದ.
ಏನು ಪ್ರಾಬ್ಲಮ್? ದಾವೀದನಾದರೆ ಅವನು ಪ್ರೀತಿ ಮಾಡ್ತಾನೆ, ಸೌಲನ ಪ್ರೀತಿ ಮಾಡ್ತಾನೆ. ಆದರೆ ಸೌಲನು ಇವನು ಯಾವಾಗ ಹಾಡು ಹೇಳಿದ್ರು ಸರಿ, ಇವನು ಒಳಗಡೆ ಇರೋ ದುರಾತ್ಮ ಹೊರಗಡೆ ಬರುತ್ತೆ. ಕೆಲವೊಮ್ಮೆ ಕೆಲವ್ರನ್ನ ನೀವು ಎಷ್ಟೇ ಪ್ರೀತಿ ಮಾಡಿರಿ, ಅವ್ರ ಒಳಗಡೆ ಇರೋ ದುರಾತ್ಮ ಹೊರಗಡೆ ಬಂದು ನಿಮ್ಮನ್ನು ಈಟಿಯಲ್ಲಿ ತಿವಿತಾ ಇರುತ್ತೆ. ಹೌದಲ್ಲ? ದಿ ಡೋಂಟ್ ಅಂಡರ್ಸ್ಟ್ಯಾಂಡ್. ನೀವು ಯೋಚನೆ ಮಾಡಿ, ಇದೆಂತ ಮಾರ್ಗಪ್ಪ ಇದು? ಪ್ರೀತಿಸ್ರ ತಪ್ಪ? ಎಷ್ಟೇ ಮಾಡ್ರಿ ಆದರೂ ಅವ್ರು ನಿಮ್ಮನ್ನು ದ್ವೇಷಿಸ್ತಾರೆ. ಮಗನೇ, ದಾವೀದನೇ ಅಂತಾನೆ, ನೆಕ್ಸ್ಟ್ ಮೂಮೆಂಟಲ್ಲೇ ಈಟಿ ಎಸಿತಾನೆ. ನನಗೊಂದು ಅರ್ಥ ಆಯಿತು. ಇಟ್ ಈಸ್ ನಾಟ್ ಅಗೇನ್ಸ್ಟ್ ದ ಫ್ಲೆಶ್. ನಿನ್ನ ಮೇಲಿರೋ ಅಟ್ಯಾಕ್ ಅಲ್ಲ, ನಿನ್ನ ಮೇಲಿರೋ ಅಭಿಷೇಕಕ್ಕೆ ವಿರುದ್ಧವಾಗಿ ಮಾಡೋಕ್ಕೆ. ಯಾರಾದರೂ ನಿನ್ನನ್ನು ವಿರೋಧಿಸ್ತಾ ಇದ್ದರೆ, ಈಟಿ ಆಗ್ತಾ ಇದ್ದರೆ, ದಟ್ ಈಸ್ ಬಿಕಾಸ್ ನಾಟ್ ಅಗೇನ್ಸ್ಟ್ ಯು. ನಿನಗೆ ವಿರುದ್ಧವಾಗಲ್ಲ, ನಿನ್ನ ಮೇಲಿರೋ ಅಭಿಷೇಕಕ್ಕೆ ವಿರುದ್ಧವಾಗಿ. ದಾವೀದನು ದೇವರ ಮಾರ್ಗದಲ್ಲಿ ನಡೆದಿದ್ದರಿಂದ ಈ ಸೌಲನನ್ನು ಕೊಲ್ಲೋದಕ್ಕೆ ಬೇಕಾದಂಥ ಅವಕಾಶ ದಾವೀದನಿಗೆ ಸಿಕ್ತು. ಸೌಲನು ದಾವೀದನನ್ನು ಕೊಲ್ಲೋದಕ್ಕೆ ಓಡ್ತಾ ಇದ್ದಾನೆ, ಅಟ್ಟಿಸ್ಕೊಂಡು ಓಡ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಸೌಲನ ಕೈಗೆ ಸಿಗ್ತಾನೆ. ನೋಡ್ರಿ, ಇವನು ದಾವೀದನ ಕೈಗೆ ಸೌಲನ್ ಸಿಗ್ತಾನೆ. ನಿಧಾನಕ್ಕೆ ಹೋಗಿ ಅವನ ವಸ್ತ್ರದ ತುದಿಯನ್ನು ಕತ್ತರಿಸ್ಕೊಂಬರ್ತಾನೆ ಖಡ್ಗದಿಂದ. ಸ್ತೋತ್ರ. ಅವನನ್ನೇನೂ ಮಾಡಲ್ಲ. ನನಗೆ ಭಾಳ ಇಷ್ಟ ಕೊಟ್ಟಿದ್ದೇನು ಗೊತ್ತಾ? ದಾವೀದನೊಂದು ಮಾತು ಹೇಳ್ತಾನೆ, ದೇವರ ಅಭಿಷಕ್ತನ ಮೇಲೆ ನಾನು ಕೈ ಎತ್ತೋದಕ್ಕೆ ನಾನು ಯಾರು? ಏಯ್, ಸೌಲನ ಅಭಿಷೇಕ ನಷ್ಟ ಆದವನು, ಆದರೂ ಅವನ ಮಾರ್ಗ ತಪ್ಪಲಿಲ್ಲ. ಸಮ್ಟೈಮ್ಸ್ ನೀನು ಮಾರ್ಗದಲ್ಲಿ ಇರುವಾಗ ಹೋರಾಟ ಜಾಸ್ತಿ ಬರುತ್ತೆ, ನಿನಗೆ ಕಷ್ಟ ಜಾಸ್ತಿ ಬರೋದು. ಸ್ತೋತ್ರ ಹೇಳಲಿಲ್ಲ. ನೀನು ಒಳ್ಳೆಯದೇ ಮಾಡಿದಷ್ಟು ನಿನಗೆ ಕೆಟ್ಟದೇ ಜಾಸ್ತಿ ಆಗುತ್ತೆ. ಹಾಗನ್ಬಿಟ್ಟು ಒಳ್ಳೇದು ಮಾಡೋದು ನಿಲ್ಲಿಸಂಗಿಲ್ಲ. ಬೇಸರ ಪಟ್ಕೊಬೇಡಿ ಅಂತಾರೆ. ಗಲಾತ್ಯ 6:9. ಒಳ್ಳೆಯದನ್ನ ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಆಮೇಲೆ ಹಾಗಾದರೆ ನಾವು ಕೆಟ್ಟದ್ದು ಬಂದ್ರೂ ಏನು ಮಾಡಬೇಕಂತೆ? ಸ್ತೋತ್ರ. ಇನ್ನು ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 12:21. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನ, ಇದು ಮಾರ್ಗ. ಅದಕ್ಕೆ ಕೆಲವ್ರಿಗೆ ಇಷ್ಟ ಇಲ್ಲ ಈ ಮಾರ್ಗ. ಏಟಿಗೆ ಎದುರೇಟು, ಪೋಟಿಗೆ ಪೈಪೋಟಿ, ಸೇರಿಗೆ ಸವಾ ಸೇರು, ನೀನಾ ನಾನಾ. ಸ್ತೋತ್ರ ಹೇಳ್ದೆ ಇದ್ದಾಗಲೇ ಅರ್ಥ ಆಯ್ತು. ಕೆಲವರಂತೂ ಯಪ್ಪ ಮನುಷ್ಯ ಎಷ್ಟೇ ಒಳ್ಳೆ ಕಾರ್ಯ ಮಾಡಿದ್ರು ಎಲ್ಲ ನೆನೆಸ್ಕೊಬೇಕು ಅಂತ ಏನಿಲ್ಲ. ಅವನ ಪರಿಸ್ಥಿತಿಯಲ್ಲಿ, ಅವನ ಆ ಟೈಮಲ್ಲಿ ಯಾವಾಗ ಬೇಕಾದರೂ ಯೇಸುವನ್ನ ಓಸಾನ ಅಂದವರೇ ಹೇಳಿದ್ರು, ಶಿಲುಬೆಗೆ ಹಾಕಿ ಅಂತ. ರೊಟ್ಟಿ ತಿಂದವರು, ಅದ್ಭುತ ಕಂಡವರು, ರೋಗ ಸೌಖ್ಯ ಪಡ್ಕೊಂಡವರು ಯೇಸುವಿಗೆ ಮಾಡಿದ್ದಾರೆ. ಇನ್ನು ಪಾಸ್ಟ್ರಿಗೆ ಮಾಡಲ್ವಾ? ಪಾಸ್ಟ್ರಿಗೆ ಮಾಡಿದ್ದಾರೆ, ನಿಮಗೆ ಮಾಡಲ್ವಾ? ಆಗತ್ತ ನಾವು ಒಳ್ಳೇದು ಮಾಡೋದು ನಿಲ್ಲಿಸ್ಬೇಕಾ? ನಿಲ್ಲಿಸಂಗಿಲ್ಲ. ಈ ಮಾರ್ಗದ ಪ್ರತ್ಯೇಕತೆ ಹಂಗೆ.
ಮನುಷ್ಯ ದೋಷ ಮಾಡಿದ್ರು ಸಹ, ಅವನು ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ರು ಸಹ ದೇವರು ಅವನನ್ನು ಪ್ರೀತಿಸಿದನು. ಆಮೇಲೆ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನೀವೇನ ಕಲಿತಾ ಇದ್ದೀರಾ? ಗೊತ್ತಾಗ್ತಾ ಇದೆಯಾ? ವಾಕ್ಯಕ್ಕೆ ಅರ್ಥ ಮಾಡ್ಕೋತಾ ಇದ್ದೀರಾ? ಸೊ ಒಳ್ಳೆಯದು ಮಾಡುವ ಹಂಗಿನಲ್ಲಿರುವ ನನಗೆ ಯಾವಾಗಲೂ ಕೆಟ್ಟದೇ ಬರ್ತದೆ. ಹೊಸ ಒಡಂಬಡಿಕೆಯಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತೆ, ಒಳ್ಳೆಯದು ಮಾಡಿ, ನೀನು ಒಳ್ಳೆಯದು ಮಾಡಿದಾಗ ನಿನ್ನನ್ನು 10 ಜನ ಹೊಗಳಿದ್ರೆ ಏನು ಪ್ರಯೋಜನ? ನೀನು ಒಳ್ಳೆಯದು ಮಾಡಿ ನಿನ್ನನ್ನು 10 ಜನ ನಿಂದಿಸಿದ್ರು, ಕೆಟ್ಟದಾಗಿ ಮಾತಾಡಿದ್ರೆ ಆಗ ನಿನಗೆ ಗೌರವ ಅಂತ. ಸೋತ್ರ ನಾವೇನು ಮಾಡ್ತೀವಿ? ಒಳ್ಳೇದು ಮಾಡಿಬಿಟ್ಟು ಅವರಿಂದನೂ ಒಳ್ಳೇದೇ ಬರಬೇಕು, ಅವ್ರು ಕೆಟ್ಟದೇನೋ ಮಾಡಿಬಿಟ್ಟು, ಇಂಥ ದುಷ್ಟು ನನ್ನ ಆಯುಸ್ಸಲ್ಲಿ ಕಂಡಿಲ್ಲ, ಇನ್ನು ಯಾರಿಗೂ ಮಾಡಲ್ಲ. ಸೋತ್ರ ಯಾರು ಜಾಸ್ತಿ ಉಪಕಾರ ತಗೊತಾರೋ ಅವರೇ ನಿಮ್ಗೆ ಅಪಕಾರಿಗಳಾಗಿರ್ತಾರೆ. ಅದಕ್ಕೆ ನಾನು ಯಾವಾಗಲೂ ಒಂದು ಮಾತು ನಿಮಗೆ ಅಡ್ವೈಸ್ ಆಗಿ ಹೇಳ್ತೀನಿ, ತಿಳ್ಕೊಳ್ರಿ. ಯಾರಿಗಾದ್ರೂ 100 ರೂಪಾಯಿ ಉಪಕಾರ ಮಾಡಿದ್ರೆ, ದೇವರೇ 110 ರೂಪಾಯಿ ಉಪಕಾರ ನನಗೆ ವಾಪಸ್ ಅವ್ರು ಮಾಡಂಗೆ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡಬೇಡಿ. ದೇವರೇ ತಪ್ಪಿ 10 ರೂಪಾಯಿ ಉಪಕಾರ ವಾಪಸ್ ಅವ್ರು ಮಾಡಿದ್ರೆ ಅದನ್ನು ಬೋನಸ್ ಆಗಿ ಕನ್ಸಿಡರ್ ಮಾಡ್ತೀನಿ. ಹೆಂಗೆ? 10 ರೂಪಾಯಿ, 100 ಅಲ್ಲ, 10 ರೂಪಾಯಿ ವಾಪಸ್ ಅವ್ರು ಏನಾದರೂ ಉಪಕಾರ ಮಾಡಿದ್ರೆ ಅದನ್ನು ಬೋನಸ್ ಆಗಿ ಕನ್ಸಿಡರ್ ಮಾಡ್ತೀನಿ. ಅವರಿಂದ ಯಾವ ಅಪಕಾರ ಬರದಿರಂತೆ ಕಾಪಾಡಪ್ಪ ಅಂತ ನೀನು ಪ್ರಾರ್ಥನೆ ಮಾಡು. ತಪ್ಪಿ 20 ರೂಪಾಯಿ ಉಪಕಾರ ಮಾಡಿದ್ರೆ ಅದು ಬೋನಸ್ ಅಲ್ಲ, ಬಂಪರ್ ಹೊಡಿತು ಅನ್ಕೋ. ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ಬರುವಾಗ ಹಂಬೆಗಾಲಲ್ಲಿ ಬರ್ತಾರೆ, ನಿಲ್ಲಕ್ಕೆ ಸಾಮರ್ಥ್ಯ ಇಲ್ಲ, ತಿನ್ನಕ್ಕೆ ಆಹಾರ ಇಲ್ಲ, ಉಡೋಕ್ಕೆ ಬಟ್ಟೆ ಇರಲ್ಲ. ಒಂದು ನೆಲೆ ಆದಮೇಲೆ ಏನು ಪಾಸ್ಟ್ರೇ ಇವಾಗ ಅಂತಾರೆ. ಕಂಡಿದ್ದೀವಿ. ಮೂರ್ಖ ಸಂತತಿ ಅದು. ಆಮೇಲೆ ನಾವು ಉಪಕಾರ ಮಾಡಿದ್ರೂ ಅಪಕಾರ ಅನುಭವಿಸಿದ್ರೆ ಆಗ ನಾವು ಶ್ಲಾಘನೀಯ, ದೇವರ ಮುಂದೆ ಹೋಗ್ಲಿಕ್ಕೆಗೆ ಪಾತ್ರರಾಗ್ತೀವಿ. ದೇವರ ವಾಕ್ಯ ಹೇಳುತ್ತೆ, ನೀವು ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡ್ತಾ ಇರ್ರಿ. ಕೆಟ್ಟದಕ್ಕೆ ಸೋತು ಹೋಗದಂತೆ. ದಾವೀದನು ಸೌಲನು ಪ್ರೀತಿ ಮಾಡಿದ್ರು, ಸೌಲನ ಒಳಗಡೆ ಅಗೆತನ ಇತ್ತು, ಸೌಲನ ಒಳಗಡೆ ವಿಷ ಇತ್ತು, ಸೌಲನ ಒಳಗಡೆ ಕೊಲ್ಲಬೇಕು ಅನ್ನೋ ಆತ್ರ ಇತ್ತು. ದಾವೀದನಿಗೂ ಅವನನ್ನು ಕೊಲ್ಲೋದಕ್ಕೆ ದೇವರು ಅವನ ಕೈಯಲ್ಲಿ ಕೊಟ್ಟಾಗಲೂ ಹೇಳಿದನು, ನಾನು ಮುಟ್ಟೋದಿಲ್ಲ. ಕಾರಣ ಅವನ ಮಾರ್ಗ ಡಿಫ್ರೆಂಟ್, ನನ್ನ ಮಾರ್ಗ ಡಿಫ್ರೆಂಟ್. ಇದರ ಒಳಗಡೆ ಕೆಲವರು ಇವತ್ತು ಕೆಲವೊಂದು ತೀರ್ಮಾನಗಳನ್ನು ತಗೊಂಡು ಹೋಗ್ರಿ. ನೀನು ಬೇರೆ, ಲೌಕಿಕನು ಬೇರೆ. ಅವನಿಗೆ ಸಮ ನೀನು ಇಳಿಬೇಡ, ಅವನ ಸ್ವಭಾವಕ್ಕೆ ತಕ್ಕಾಗೆ ನೀನು ನಡ್ಕೊಬೇಡ. ನಿನ್ನ ಸ್ವಭಾವವನ್ನು ನೀನು ಬದಲಾಯಿಸ್ಕೊ. ಸಮುದ್ರವನ್ನು, ಮಹಾಸಾಗರದ ಜಲರಾಶಿಯನ್ನು ಬತ್ತಿಸಿ ವಿಮುಕ್ತ ಜನರು ಹಾದು ಹೋಗೋದಕ್ಕೆ ಸಮುದ್ರದ ತಳವನ್ನು ಮಾರ್ಗಗಳನ್ನಾಗಿ ಮಾಡಿದ ಬಾಹು ನೀನೇ ಹೌದು. ಐ ನೋ ಮೈ ಗಾಡ್ಸ್ ವೇ. ಇಂಪಾಸಿಬಲ್ ಆಗಿರುವ, ಅಸಾಧ್ಯವಾಗಿರುವ ಮಾರ್ಗಗಳ ಮಧ್ಯದಲ್ಲೂ ತನ್ನ ಜನರನ್ನು ಅದ್ಭುತವಾಗಿ ನಡೆಸ್ಕೊಂಡು ಹೋದಂಥ ದೇವರು. ಯೋರ್ದಾನ್ ದಡ ಮೀರಿ ಹರಿಯುವಾಗ ಅದನ್ನು ಬತ್ತಿಸಿದಂಥ ದೇವರು. ಅಲ್ಲೆಲ್ಲೂಯ್ಯ ಕೆಂಪು ಸಮುದ್ರವನ್ನು ಅಲ್ಲೆಲ್ಲೂಯ್ಯ ಗಾಳಿ ಬಡಿಸಿ ಅವುಗಳನ್ನು ಅಲ್ಲೆಲ್ಲೂಯ್ಯ ಸ್ತೋತ್ರ ಬತ್ತಿಸಿದು ಮಾತ್ರವಲ್ಲ, ಆ ನೀರು ಇವರನ್ನು ಮುಟ್ಟದಂತೆ ಒಣ ನೆಲದಲ್ಲಿ ಇಸ್ರಾಯೇಲ್ ಜನ 6 ಲಕ್ಷ ಕುಟುಂಬ ಅಲ್ಲೆಲ್ಲೂಯ್ಯ. ಅಯ್ಯೋ, ಹಂಗಂದ್ರೆ ಸರಿ ಆಗೋದಿಲ್ಲ. 6 ಲಕ್ಷ ಅಲ್ಲ, ಹೆಚ್ಚು ಕಡಿಮೆ 30 ಲಕ್ಷ ಜನ
ದನ ಕುರಿಗಳು, ಆಡು ಪಶುಗಳು, ಅಲ್ಲಲೂಯ್ಯ, ಅವರಿಗಿರುವ ಸಂಪತ್ತುಗಳು, ಕುದುರೆಗಳು ಎಲ್ಲವೂ ದಾಟಿದವು ಆಚೆ ದಡ. ಅದುವರೆಗೂ ಕೆಂಪು ಸಮುದ್ರವನ್ನು ಒಣಗಿಸಿದನು. ಐಗುಪ್ತ ದೇಶದ ಜನರು ತಗಲಾಕೊಂಡ್ರು ಅನ್ನುವಾಗ ಇವರು ಆಚೆ ದಡ ಸೇರಿದರು. ಶತ್ರುವಿಗೆ ನೀರು ಕುಡಿದು ಸಾಯ್ಬೇಕಾಯ್ತು. ಆದರೆ ತನ್ನ ಜನರನ್ನ ದೇವರು ಒಣನೆಲದಲ್ಲಿ ಆಚೆ ದಡ ಸೇರಿಸಿದ್ರು. ಅದು ನನ್ನ ದೇವರ ಬಾಹು. ಅದು ನನ್ನ ದೇವರ ಬಾಹು. You think there is no way? There is a way. There is a way. Where is your problem? Where is your mountain? God will make that mountain into your way. That will be your destiny. That will be your future. Amen. He bittave yaar neenu. Don't yield to the problems. ತೊಂದರೆ ಬಂದಾಗ ತೊಂದರೆಗೆ ಅಡ್ಡ ಬೀಳಬೇಡ. ತೊಂದರೆಯನ್ನು ಜಯಿಸುವ ಒಬ್ಬ ದೇವರು ನಿನ್ನ ಜೊತೆಯಲ್ಲಿದ್ದಾನೆ. ಅವನು ಹೇಳ್ತಾನೆ, ನಿನ್ನ ಮಾರ್ಗ ನನ್ನ ಮಾರ್ಗವಲ್ಲ, ನಿನ್ನ ಮಾರ್ಗಕ್ಕಿಂತ ನನ್ನ ಮಾರ್ಗ ಉನ್ನತವಾಗಿದೆ. ಎಷ್ಟು ಉನ್ನತವಾಗಿದೆ, ಎಷ್ಟು ಉನ್ನತವಾಗಿದೆ. ಆಕಾಶ ಭೂಮಿಗಿರುವಷ್ಟು ಅಂತರ. ಆಮೇಲೆ ಎಷ್ಟು ಉನ್ನತವಾಗಿದೆ. ದೇವರ ವಾಕ್ಯ ಹೇಳುತ್ತದೆ, ಭೂಮಿಯ ಮೇಲೆ ಆಕಾಶವು ನಿಮ್ಮ ಮಾರ್ಗಗಳಿಂದ ನನ್ನ ಮಾರ್ಗಗಳು, ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ. ಭೂಮಿಯಿಂದ ನೀವೇನು ಕಾಣ್ತೀರಾ? ಆಕಾಶದಲ್ಲಿ ಏನು ಕಾಣ್ತೀರಾ? ಅಮ್ಮಮ್ಮ ಅಂದರೆ ಏನು? ಅಮ್ಮಮ್ಮ ಅಂದರೆ ಮೇಘ ಕಾಣ್ಬೋದು, ನಕ್ಷತ್ರಗಳು ಕಾಣ್ಬೋದು. ಆಮೇಲೆ ಎಂತೆಂಥ ನಕ್ಷತ್ರಗಳು, ಗ್ಯಾಲಕ್ಸಿಗಳು, ಸೌರ್ಯ ವ್ಯೂಹವನ್ನು ನೀವು ಕಂಡಿದ್ದೀರ? ಗ್ರಹಗಳು, ಅದರಲ್ಲಿ ಒಂದು ಗ್ರಹ ಭೂಮಿ. ಆಮೇಲೆ ಇವತ್ತೊತ್ತಿನಲ್ಲಿ ಅವನ ಮಾರ್ಗದಲ್ಲಿ ನಡೀರಿ, ಅವನ ಮಾರ್ಗವನ್ನು ಕಂಡುಕೊಳ್ಳ್ರಿ. ಡೋಂಟ್ ಗಿವ್ ಅಪ್, ಬಿಟ್ಟು ಕೊಡಬೇಡ್ರಿ. ದೇವರು ನನ್ನ ಜೊತೆ ಇದ್ದಾನೆ. ಅವನ ಬಾಹು ಸಮುದ್ರವನ್ನು ಬತ್ತಿಸೋದಕ್ಕೆ ಸಾಮರ್ಥ್ಯವುಳ್ಳ ಬಾಹು. ಎದ್ದು ನಿಂತ್ಕೊಳ್ರಿ, ಪ್ರಾರ್ಥಿಸ್ರಿ. ಒಂದು ನಿಮಿಷ. ನಿಮಗೆ ಆಲ್ಟರ್ನೇಟಿವ್ ಏನಾದರೂ ಬೇಕಾ? ತಪ್ಪಿಸ್ಕೊಳ್ಳೋ ಮಾರ್ಗ ಬೇಕಾ? ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ವಿ ಅನ್ನಂಗೆ ಆವತ್ತಿನ ಪರಿಸ್ಥಿತಿಗೆ ಆವಾಗ ಅಡ್ಜಸ್ಟ್ಮೆಂಟ್, ಆವಾಗ ಒಂದು ಕಾಂಪ್ರಮೈಸ್ ಆಗಿಬಿಡೋದು. ಆವಾಗಲೇ ಬಿಡು, ಆಮೇಲೆ ಮತ್ತೆ ಆ ಮಾರ್ಗಕ್ಕೆ ಬಂದರೆ ಆಯಿತು ಅನ್ನೋ. ನೋ ವೇ. ಆಮೇಲೆ ನೀನು ಆ ಮಾರ್ಗದಲ್ಲಿ ಸೇರೋಲ್ಲ. ದೇವರ ಮಾರ್ಗ ತಪ್ಪಿ ಹೋಗುವವರಿಗಲ್ಲ. ಆ ಮಾರ್ಗದಲ್ಲಿ ಕುರುಡ ನಡೆದರೂ ಅವನ ದಾರಿ ತಪ್ಪೋದಿಲ್ಲ. ನನಗೆ ಆ ವಾಕ್ಯ ಭಾಳ ಇಷ್ಟ ಇರೋದ್ರಿಂದ ನಾನು ಓದೋದಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಬುಕ್ ಆಫ್ ಯೆಶಾಯನು ಬರೆದ ಪ್ರವಚನ ಗ್ರಂಥ 30ನೇ ಅಧ್ಯಾಯ ಅಂತ ಕಾಣುತ್ತೆ. 20ನೇ ವಾಕ್ಯ, 30-20ರಿಂದ. ಕರ್ತನು ಕಷ್ಟವನ್ನು, ಶ್ರಮವನ್ನು ನಿನಗೆ ಅನ್ನಪಾನಗಳಾಗಿ ಕೊಟ್ಟರು. ನಿಮ್ಮ ಬೋಧಕನು ಇನ್ನೂ ಮರೆಯಾಗಿರನು. ನಿಮ್ಮ ಬೋಧಕನನ್ನು ಕಣ್ಣಾರೆ ಕಾಣುವಿರಿ. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೀರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ನಿಮ್ಮ ಕಿವಿಗೆ ಬೀಳುವುದು, ನಿಮ್ಮ ಕಿವಿಗೆ ಬೀಳುವುದು. ಎಷ್ಟು ಜನ ಹೇಳ್ತೀರಾ? ಆ ಮಾರ್ಗದಲ್ಲಿ ನಡೆಯೋರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಆ ಮಾರ್ಗದಲ್ಲಿ ನಡೆಯೋರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ.
ನಾನು ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ತಿರುಗುವಾಗ ಆ ಶಬ್ದ ನಾನು ಕೇಳಿಸ್ಕೊತೀನಿ. ಆಮೇ. ಯೆಶಾಯನ ಬರೆದ ಪ್ರವಚನ ಗ್ರಂಥ 35:8. ಅಲ್ಲಿ ರಾಜ್ಯ ಮಾರ್ಗವಿರುವುದು. ಅಲ್ಲಿ ಯಾವ ಮಾರ್ಗ ಇದೆ? ರಾಜ್ಯ ಮಾರ್ಗವಿರುವುದು. ಹೌದು, ಹೋಗಿ ಬರುವ ದಾರಿ ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. ಯಾವ ಅಶುದ್ಧನು ಅಲ್ಲಿ ನಡೆಯನು. ಅದು ದೇವ ಜನರಿಗಾಗಿಯೇ ಇರುವುದು. ಅದು ದೇವ ಜನರಿಗಾಗಿಯೇ ಇರುವಂತ ಮಾರ್ಗ. ಅಲ್ಲಿ ಹೋಗುವ ಮೂಡನು ದಾರಿ ತಪ್ಪನು. ನೋಡಿದ್ರ, ಅಲ್ಲಿ ಹೋಗೋ ಮೂಡನು ದಾರಿ ತಪ್ಪಲ್ವಂತೆ. ಅಲ್ಲಿ ಹೋಗ ಅಂದ್ರೆ ಆ ಮೂರ್ಖ ದಡ್ಡ ಅವನು ದಾರಿ ತಪ್ಪಲ್ಲ. ಆಮೇಲೆ ಆ ಮಾರ್ಗ ನನಗೆ ಬೇಕು. ಆ ಮಾರ್ಗದಲ್ಲಿ ನಾನು ಜೀವಿಸ್ತೇನೆ. ವಾಟ್ ಎ ಮೈಟಿ ಗಾಡ್ ವಿ ಸರ್ವ್. ಎಷ್ಟೊಂದು ಅದ್ಭುತಕರವಾದ ದೇವರನ್ನ ನಾವು ಸೇವಿಸ್ತಾ ಇದ್ವಿ. ಮಾರ್ಗ ತಪ್ಪಿ ನಡೆದ ನಮ್ಮನ್ನ ಈ ಮಾರ್ಗದಲ್ಲಿ ನಡೆಸಿ ಮೂಢರಾದ ನಾವು ಸಹ ಮಾರ್ಗ ತಪ್ಪಿ ಹೋಗದಂತೆ ಈ ಸನಾತನ ಮಾರ್ಗದಲ್ಲಿ ನಮ್ಮನ್ನು ನಡೆಸಿದನಲ್ಲ. ರಕ್ಷಕನೇ ಯೇಸು ದೇವಾ, ಆರಾಧನೆ ಎಷ್ಟು ಜನ ಈ ಮಾರ್ಗವನ್ನು ಬಿಟ್ಟು ಹೋದರು. ಕೆಲವರನ್ನ ಲೋಕ ನುಂಗಿತ್ತು. ಕೆಲವರು ಲೋಕದ ಆಡಂಬರದ ಹಿಂದೆ ಹೋದರು. ಕೆಲವರು ಮಣ್ಣಿನಿಂದ ಹೆಣ್ಣಿನ ಹಿಂದೆ, ಮಣ್ಣಿನ ಹಿಂದೆ, ಹೊನ್ನಿನ ಹಿಂದೆ ಈ ಮಾರ್ಗವನ್ನ ತಪ್ಪಿ ಹೋಗ್ಬಿಟ್ರು. ಆದ್ರೆ ನೀನು ನಾನು ಈ ಮಾರ್ಗದಲ್ಲಿ ನಿಂತಿದ್ದರಿಂದ ಇದು ರಾಜಮಾರ್ಗ, ಇದು ರಾಜಾಧಿರಾಜನ ಮಾರ್ಗ, ಇದು ಪರಿಶುದ್ಧ ಜನರಿಗುಳ್ಳ ಮಾರ್ಗ. ಈ ಮಾರ್ಗದಲ್ಲಿ ಕುರುಡಾನು ದಾರಿ ತಪ್ಪೋದಿಲ್ಲ, ಮೂಡಾನು ದಾರಿ ತಪ್ಪೋದಿಲ್ಲ. ಈ ಮಾರ್ಗದಲ್ಲಿ ನಡೆಯೋ ಭಾಗ್ಯ ನನಗೂ ನನ್ನ ಸಂತತಿಗೂ ಕೊಡು ಕರ್ತನೇ. ಒಂದು ನಿಮಿಷ ಪ್ರಾರ್ಥಿಸಿ. ಎಷ್ಟೆಲ್ಲ ಕಷ್ಟ ಬರಲಿ, ಪ್ರಯಾಸ ಬರಲಿ, ಹೋರಾಟ ಬರಲಿ, ನನಗೂ ನನ್ನ ಸಂತತಿಗಳಿಗೂ ಈ ಮಾರ್ಗ ಬಿಟ್ಟು ಎಡಕ್ಕೋ ಬಲಕ್ಕೋ ತಿರುಗದೆ ನಿನ್ನ ಇಂಪಾದ ಶಬ್ದದ ಮೂಲಕ ಈ ಮಾರ್ಗದಲ್ಲಿ ನಮ್ಮನ್ನು ನಡೆಸಪ್ಪ. ನಿನ್ನ ಮಾರ್ಗ ತಿಳಿದುಕೊಳ್ಳೋದಿಕ್ಕೆ ಅಸಾಧ್ಯಪ್ಪ. ಆದ್ರೆ ನಿನ್ನ ನಮಗಾಗಿ ಸಮುದ್ರದಲ್ಲಿ ಮಾರ್ಗವನ್ನು ಸಿದ್ಧ ಮಾಡುವವನು, ಜಲರಾಶಿಗಳನ್ನು ಬಂಧಿಸುವವನು, ನಮ್ಮನ್ನು ಕರ್ತನೇ ವಿಮುಕ್ತರಾಗಿ ದಾರಿ ನಡೆಸುವ ವಿಮೋಚಕನು ನೀನು. ನಿನ್ನ ಬಾಹುವಿನ ಫಲ ದೊಡ್ಡದು. ನಿನ್ನ ನಾಮ ಮಾತ್ರ ಮಹಿಮೆಗೊಳ್ಳಲಿ. ನಿನ್ನ ಜನರನ್ನು ಸಮಾಧಾನವಾಗಿ ಕಳಿಸ್ಕೊಡು. ಕೇಳಿದ ವಾಕ್ಯಗಳು ಇವರ ಹೃದಯಗಳಲ್ಲಿ ಬೇರೂರಲಿ. ನಿನ್ನ ದಯೆಗೆ ಇವರು ಪಾತ್ರರಾಗಲಿ. ಅದ್ಭುತ ನೀನು ಮಾಡು. ಆಶೀರ್ವದಿಸಪ್ಪ. ತಂದೆ ಕುಮಾರ ಪರಿಶುದ್ಧಾತ್ಮ ನಾಮದಲ್ಲಿ ಇವರನ್ನ ಆಶೀರ್ವದಿಸ್ತೇನೆ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೆನ್. ಪಕ್ಕದಲ್ಲಿ ಇರೋರು ಕೈ ಕೊಟ್ಟು ಹೇಳ್ರಿ, ಏನೆಲ್ಲ ಬಂದರೂ ಈ ಮಾರ್ಗ ಬಿಟ್ಟು ಹೋಗಬೇಡಿ ಅಂತ ಹೇಳ್ರಿ.